ಬೆಳಕನ್ನು ಮಂಗಳಕರ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಜ್ಞಾನ ಹಾಗೂ ಶಕ್ತಿಯ ಸಂಕೇತವಾದ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಡಾಕ್ಟರ್ ಶ್ರೀಕೃಷ್ಣ ಭಟ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಅತಿಥಿಗಳಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದೆ. ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೇ. ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ದ್ವೇಷ ಬುದ್ಧಿ ವಿನಾಶಾಯ, ಆತ್ಮಜ್ಯೋತಿರ್ನಮೋಸ್ತುತೇ. ಆತ್ಮಜ್ಯೋತಿ ಪ್ರದೀಪ್ತಾಯ, ಬ್ರಹ್ಮಜ್ಯೋತಿರ್ನಮೋಸ್ತುತೇ. ಬ್ರಹ್ಮಜ್ಯೋತಿ ಪ್ರದೀಪ್ತಾಯ, ಗುರುರ್ಜ್ಯೋತಿರ್ನಮೋಸ್ತುತೇ. ತಮ ಸೋಮ ಜ್ಯೋತಿರ್ಗಮಯ ಎಂಬಂತೆ ಪ್ರಜ್ವಲಿಸುತ್ತಿರುವ ದೀಪವು ಕತ್ತಲೆಯನ್ನು ತೊಡೆದು ಹಾಕುವಂತೆ ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಿಸಿ ಸುಜ್ಞಾನವೆಂಬ ಬೆಳಕಿನಡೆಗೆ ನಮ್ಮನ್ನು ನಡೆಸಲಿ ಎಂಬ ಆಶಯದೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದ ಗೌರವಾನ್ವಿತ ಅತಿಥಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಮುಂದೆ ಸ್ವಾಮಿ ವಿವೇಕಾನಂದರಿಂದ ರಚಿಸಲ್ಪಟ್ಟ ನಮ್ಮೆಲ್ಲರನ್ನು ಬಡಿದೆಪ್ಪಿಸುವಂತಹ ಸನ್ಯಾಸಿ ಗೀತೆ ನಮ್ಮ ಮುಂದೆ ವಿದ್ಯಾರ್ಥಿನಿಯರಿಂದ. ಕಾಂಚ
ಎಲ್ಲಿ ಕಾಮಿನಿ ಎಲ್ಲಿ ಕಾಂಚನ ದಾಸ ನೆಲೆಯಾಗಿರುವುದೋ ಸತ್ಯವೆಂಬುವುದಲ್ಲಿ ಸುಳಿಯಲು ಎಲ್ಲಿ ಕಾಮವು ಇರುವುದೋ ಅಲ್ಲಿ ಮುಕ್ತಿಯು ನಾಚಿ ತೋರದು ಎಲ್ಲಿ ಸುಳಿಯುವುದೋ ಭೋಗವು ಅಲ್ಲಿ ತೆರೆಯದು ಮಾಯ ಬಾಗಿಲಿನಲ್ಲಿ ಭವರೋಗವು ಎಲ್ಲಿ ನೆಲೆಸದು ಜಾಗವೋ ದಿಟವಲ್ಲಿ ಸೇರದು ಯೋಗವೋ ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಗುರೆ ಜಾಗಿಗೆ ಹಸಿಯು ಬಿಸಿಯು ಬಿದಿಯು ಕೊಟ್ಟ ಆಹಾರವನ್ನವು ಯೋಗಿಗೆ ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಗೆ ಕೊರತೆ ಸರ್ವ ಪಾಪವ ತಿಂದು ದೇಗುವ ಗಂಗೆಗೆ ಕೊಳೆ ಕೊರತೆ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ಓಂ ತತ್ಸತ್ ಓಂ ತತ್ಸತ್ ಓಂ ತತ್ಸತ್ ಓಂ ನಿಜವನರಿತವರೆಲ್ಲೋ ಕೆಳವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಗುರುಡರೇನನು ಬಲ್ಲರು ಗಣಿಸದವರನ್ನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿ ಕಳುಕದೆ ಕತ್ತಲಲ್ಲಿ ಸಂಸಾರಿಗೆ ನಿನ್ನ ಬೆಳಕನ್ನು ನೀಡಲೈ ಸಂಸಾರ ಮಾಯೆಯ ದೂಡಲೈ ಇಂದು ದಿನ ದಿನ ಕರ್ಮ ಶಕ್ತಿಯು ಮುಗಿಯುವವರೆಗೂ ಸಾಗಲೈ ನಾನು ನೀನುಗಳಳಿದು ಆತ್ಮದೊಳೆದು ಕಡೆಯೊಳು ಹೋಗಲೇ ಏಳು ಮೇಲೇಳೇಳು ಸಾಧುವೆ ಹಾಡು ಜಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ತತ್ವಮಸಿ ಎಂದರಿತು ಹಾಡೈ ಧೀರ ಸನ್ಯಾಸಿ ತತ್ವಮಸಿ ಎಂದರಿತು ಹಾಡೈ ಧೀರ ಸನ್ಯಾಸಿ ಓಂ ತತ್ಸತ್ ಓಂ ತತ್ಸತ್ ಓಂ ತತ್ಸತ್ ಓಂ ಇದೀಗ ಈ ಕಾಲಘಟ್ಟದ ಅಪೂರ್ವ ವಾಗ್ಮಿ ತಮ್ಮ ವಾಕ್ಚಾತುರ್ಯದಿಂದ ಯುವ ಜನತೆಯನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿರುವ ವ್ಯಕ್ತಿತ್ವ, ತಮ್ಮ ಅಪಾರ ಜ್ಞಾನ ಹಾಗೂ ಅನುಭವಗಳನ್ನು ಸಮಾಜಕ್ಕೆ ಹಂಚುತ್ತಾ ಸಾಮಾಜಿಕ ವಲಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ಹಾಗೂ ಅವರ ದಾರ್ಶನಿಕ ದೃಷ್ಟಿಕೋನಗಳು, ಪ್ರೇರಣಾದಾಯಕ ಮಾತುಗಳಿಂದ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ಚಿಂತಕರು, ಖ್ಯಾತ ವಾಗ್ಮಿಗಳೂ ಆದ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರನ್ನು ಆಹ್ವಾನಿಸುತ್ತಿದ್ದೇನೆ. ಇದೀಗ ವಿವೇಕ ಚಿಂತನ ಭಾರತ ವಂದನ ನಿಮ್ಮ ಮುಂದೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಈಗೊಂದು ಅದ್ಭುತವಾದ ಗೀತೆಯನ್ನು ಕೇಳಿದ್ರಲ್ಲ, ಹಾಡನ್ನು ಬರೆದವ್ರು ಯಾರು ಗೊತ್ತಾ? ಯಾರು ಯಾರು ಸ್ವಾಮಿ ವಿವೇಕಾನಂದರೇ. ಆದರೆ ಕನ್ನಡದಲ್ಲಿ ಹೆಂಗೆ ಬರೆಯೋದವರು? ವಿವೇಕಾನಂದರ ಸಾಂಗ್ ಆಫ್ ಸನ್ಯಾಸಿನ್, ಸನ್ಯಾಸಿ ಗೀತೆ ಅಂತ ಇವ್ರೇನು ಕರೀತಾರಲ್ಲ, ಅದನ್ನು ಸಾಂಗ್ ಆಫ್ ಸನ್ಯಾಸಿನ್ ಅಂತ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದಾಗ ಬರೆದಂಥ ಹಾಡು. ಅದನ್ನು ವಿವೇಕಾನಂದರ ಭಾವಕ್ಕೆ ಏರಿ ಕುವೆಂಪು ಅವರು ಅನುವಾದ ಮಾಡಿದರು. ಅನುವಾದ ಏನು ಸುಂದರವಾಗಿದೆ ಅಂತಂದರೆ, ಎಷ್ಟೋ ದಿನಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ನಿಮ್ಮಂತೆ ನಾನೂ ಕೂಡ ಕನ್ನಡದಲ್ಲೇ ಸ್ವಾಮಿ ವಿವೇಕಾನಂದರು ಬರೆದುಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಅಷ್ಟು ಚಂದದ ಅನುವಾದ, ಅಂದರೆ ಒರಿಜಿನಲ್ ಸಾಂಗ್ ಥರ ಬರೆದಿದ್ದಾರೆ. ಏನು ಸುಂದರವಾಗಿದೆ ಅಂತಂದರೆ, ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ಭಾಳ ಚೆನ್ನಾಗಿದೆ. ನೀವು ಆ ಸಾಲುಗಳನ್ನು ಕೇಳಬೇಕು. ಭಾಳ ಬಾರಿ ನಮಗೇನಾಗಿದೆ, ಈಗ ಈ ವೆಸ್ಟರ್ನ್ ಮ್ಯೂಸಿಕ್ ಕೇಳಿ ಕೇಳಿ ಬರೀ ಮ್ಯೂಸಿಕ್ ಮಾತ್ರ ಕೇಳೋದು, ಅದರಲ್ಲಿರೋ ಸಾಲುಗಳನ್ನು ಕೇಳೋದಿಲ್ಲ. ಏನು ಹೇಳ್ತಾರೆ ಗೊತ್ತಾ? ನಿಜವನರಿತವರೆಲ್ಲೋ ಕೆಲವರು, ಉಳಿದವರೇನು ಬಲ್ಲರು. ಕೆಲವರಿಗೆ ಮಾತ್ರ ನೀನು ಯಾರು ಅಂತ ಗೊತ್ತಿದೆ, ಉಳಿದವ್ರಿಗೇನು ಗೊತ್ತಿಲ್ಲ. ಅಂಥವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ಏನು ಮಾಡ್ಕೊಳ್ತೀಯ? ನಿನ್ನ ಪಾಡಿಗೆ ನೀನು ಮುಂದುವರಿ.
ನೆಕ್ಸ್ಟ್ ಸಾಲ ಏನು ಗೊತ್ತಾ, ಭಾಳ ಚೆನ್ನಾಗಿದೆ. ನಾನು, ನೀವು, ಇಲ್ಲಿ ವೇದಿಕೆ ಮೇಲಿರೋರು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅನುಸರಿಸ್ಬೋದಾಗಿರುವಂಥ ಮಾತು. ಈ ದೇಹ ಹೆಂಗಿದೆ ಅಂತಂದರೆ, ಕೆಲವರು ಹಾರಗಳಿಂದ ಸಿಂಗರಿಸಿ ಪೂಜಿಸ್ತಾರಂತ. ಕೆಲವರು ತಗೊಂಬಂದು ಹಾರ ಹಾಕ್ತಾರೆ, ನಿಮಗೆ ಪೂಜೆ ಮಾಡ್ತಾರೆ, ವಾಹ್ ಏನು ಗ್ರೇಟು ಅಂತ. ಇನ್ನೂ ಕೆಲವರು ಕಾಲಿಂದ ಒದೆದು ನೂಕ್ತಾರಂತ. ಹೆಂಗಿದೆ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಹಾರ ಹಾಕಿರ್ತಾರೆ, ಪಕ್ಕಕ್ಕೆ ಹೋದ ತಕ್ಷಣ ಒದ್ದು ನೂಕ್ತಾರೆ. ಯಾರು ಏನಾದರೂ ಮಾಡ್ಕೊಳ್ಳಿ, ನೀಗೇನಾಗಬೇಕು? ಅವ್ರು ಮಾಡ್ತಿರೋದು ಈ ದೇಹಕ್ಕೆ, ನಿನ್ನ ಆತ್ಮಕ್ಕೆ ಯಾರೂ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಂಡು ನಡಿ ಮುಂದಕ್ಕೆ ಅಂತ ಹೇಳೋದಿದೆಯಲ್ಲ, ಏನು ಚಂದ, ಏನು ಅದ್ಭುತವಾದ ಮಾತು. ಮಿತ್ರ, ಇದು ಯಾವಾಗ ಅನುಭವಕ್ಕೆ ಬರುತ್ತೆ ಅಂತಂದರೆ, ಈಗಿನ್ನೂ ಸೆಕೆಂಡ್ PUC ಇದ್ದೀವಿ, ಭಾಳ ದೊಡ್ಡದು ಅಂತ ಏನು ಅನ್ಸಲ್ಲ. ಅಪ್ಪ ದುಡ್ಡು ಕೊಡ್ತಾರೆ, ಅಪ್ಪ ಫೀಸ್ ಕಟ್ತಾರೆ, ನನಗೆ ಮನೇಲಿ ಅಮ್ಮ ಅಡುಗೆ ಮಾಡಿಕೊಡ್ತಾಳೆ, ನಮ್ಮ ಪಾಡಿಗೆ ನಾವು ಬರ್ತೀವಿ, ಇಲ್ಲೊಂದು ಸ್ವಲ್ಪ ಓದ್ತೀವಿ. ಓದಿದಾಗ ಒಂದಷ್ಟು ಗಲಾಟೆ ರಂಪ, ಕಾಲೇಜ್ನಲ್ಲಿ ಒಂದಷ್ಟು ಕಿರಿಕಿರಿ ಎಲ್ಲ ಆಗ್ತವೆ, ಮುಗಿಯುತ್ತೆ. ಈಗೇನು ಗೊತ್ತಾಗೋದಿಲ್ಲ. ಇದಾದ ಮೇಲೆ ಶುರುವಾಗುತ್ತೆ ಲೈಫ್. ಈಗಂತೂ ಹೆಂಗೆ ಅಂತಂದರೆ, ಇದಾದಮೇಲೆ ಅಂತ ಹೇಳೋಂಗೆ ಇಲ್ಲ. ನಿನ್ನೆ ಒಂದು ಲೆಟರ್ ಕಳಿಸಿದ್ದಾರೆ ನಮ್ಮ ಹುಡುಗ ಒಬ್ಬ. ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೋ ಇಲ್ವೋ ಗೊತ್ತಾಗಲಿಲ್ಲ. ಬೆಳಗ್ಗೆ ನಾನು 4:45 ಇಲ್ಲಿಗೆ ಹೊರಡಬೇಕಾದಾಗ ಲೆಟರ್ ನೋಡಿದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೋ ಇನ್ನೂ ಗೊತ್ತಿಲ್ಲ. ಲೆಟರ್ ಏನು ಬರೆದಿದ್ದಾಳೆ ಗೊತ್ತಾ? ಅಮ್ಮ, ನಾನು ಸಾಯಬೇಕು ಅಂತ ಭಾಳ ದಿನದಿಂದ ಅಂದ್ಕೊಂಡಿದ್ದೆ, ಕೊನೆಗೂ ಇವತ್ತು ಸಾಯ್ತಾ ಇದ್ದೀನಿ. ನಂಗೆ ಭಾಳ ಬೇಜಾರಾಗಿದೆ. ನಾನು ಮನೇಲಿ ಊಟಕ್ಕೆ ಕೂತ್ರೆ ನೀನು ಬೈತಾ ಇರ್ತೀಯ ನನಗೆ, ನಾನು ಓದ್ಲಿಕ್ಕೆ ಕೂತ್ರೆ ಬೈತಾ ಇರ್ತೀಯ, ನನ್ನಿಂದ ನಿನಗೆ ಯಾವತ್ತೂ ಖುಷಿ ಸಿಗಲ್ಲ, ಅದಕ್ಕೋಸ್ಕರ ಸಾಯ್ತಾ ಇದ್ದೀನಿ ಅಂತ ಒಂದು ಲೆಟರ್ ಬರೆದಿಟ್ಟಿದ್ದಾಳೆ. ಅವಳು ಫೋಟೋನು ಹುಡುಗ ಕಳಿಸ್ಕೊಟ್ಟಿದ್ದಾನೆ. ಮೋಸ್ಟ್ಲಿ ಸತ್ತೋಗಿರ್ಬೇಕು ಅವಳು, ಗೊತ್ತಿಲ್ಲ ನನಗೆ. ಆದರೆ ಆ ಹುಡುಗಿ ಎಷ್ಟನೇ ಕ್ಲಾಸ್ ಗೊತ್ತಾ? 7ನೇ ಕ್ಲಾಸ್. 7th ಸ್ಟ್ಯಾಂಡರ್ಡ್ ಹುಡುಗಿ ಅಮ್ಮ ನನಗೆ ಬೈದಿದ್ದಾಳೆ ಅಂತ ಒಂದು ಮೆಸೇಜ್ ಬರೆದು, ಒಂದು ಲೆಟ್ರ್ ಬರೆದು ಅದು ಎಷ್ಟು ಎಮೋಷ್ನಲ್ ಆಗಿ ಕೊನೆಯಲ್ಲಿ ಬರೀತಾಳೆ ಅಂತಂದರೆ, ನಾನು ಸತ್ತೋಗ್ಬಿಟ್ಟೆ ಅಂತ ನನ್ನನ್ನು ಮರ್ತು ಬಿಡಬೇಡಮ್ಮ, ನನ್ನನ್ನು ಯಾವಾಗಲೂ ನೆನಪಿಟ್ಕೊಂಡು ಬೇರೆ, ನೀನು ಸತ್ತಿರೋ ಪುರುಷಾರ್ಥಕ್ಕೆ ನಿಮ್ಮಮ್ಮ ನೆನಪು ಬೇರೆ ಇಟ್ಕೋಬೇಕು ನಿನ್ನನ್ನು ಅಂತ. ನನಗದನ್ನು ಬೆಳಗ್ಗೆ ನೋಡಿ ಐ ವಾಸ್ ಲಿಟಲ್ ಡಿಸ್ಟರ್ಬ್ಡ್. ಏನಪ್ಪ ಇದು ಅವಸ್ಥೆ? ಬದುಕಿನಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸಲಾಗದ ಹೇಡಿತನಕ್ಕೆ ಧಿಕ್ಕಾರ ಇರಲಿ ಅಂತ. ಅದು ನನಗೂ ಅಷ್ಟೇ, ನಿಮಗೂ ಅಷ್ಟೇ. ಬರುವಂಥ ಸಣ್ಣ ಕಷ್ಟವನ್ನು ಎದುರಿಸಲಾಗದ ಹೇಡಿತನ ಇದು. ಮಿತ್ರ, ಹಾಗೇನಾದರೂ ವಿವೇಕಾನಂದರು ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂತ ಬಿಟ್ಟಿದ್ದಿದ್ರೆ ಇವತ್ತು ವಿವೇಕಾನಂದರ ದಿವಸ ಆಚರಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತಿನ ದಿವಸ ಏನು ಗೊತ್ತೇನು? ದಿಗ್ವಿಜಯ್ ದಿವಸ್ ಅಂತ ಕರಿತೀವಿ ನಾವು. ಯಾಕೆ ದಿಗ್ವಿಜಯ್ ಅಂತ ಕರಿತೀವಿ ಅಂತಂದರೆ, ಹಿಂದೂ ಧರ್ಮ ಇಡೀ ಜಗತ್ತಿನ ಶ್ರೇಷ್ಠ ಧರ್ಮ ಅಂತ ವಿವೇಕಾನಂದರು ಇವತ್ತು ವೇದಿಕೆ ಮೇಲೆ ಸಾಬೀತುಪಡಿಸಿದ ದಿವಸ ಇವತ್ತು ಹಿಂದೂ ಧರ್ಮದ ದಿಗ್ವಿಜಯ ದಿವಸ ಅಂತ ನಾವು ಬಹಳ ಪ್ರೀತಿಯಿಂದ ಕರಿತೀವಿ ಇದನ್ನು. ಸ್ವಾಮಿ ವಿವೇಕಾನಂದರ ಮಾತಿನ ನಂತರ ಇವತ್ತಿನ ದಿನ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡಿದರು. ಚಿಕಾಗೋ ಏನು ಗೊತ್ತೇನು? ಸರ್ವಧರ್ಮ ಸಮ್ಮೇಳನ. ಸರ್ವಧರ್ಮ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಎಲ್ಲ ರಿಲಿಜನ್ಗಳ ಸಮ್ಮೇಳನ. ಆ ರಿಲಿಜನ್ಗಳಲ್ಲಿ ಸಿಂಹ ಸದೃಶವಾಗಿದ್ದ ಒಂದೇ ಒಂದು ಧರ್ಮ ಅಂತ ಯಾವುದಾದ್ರೂ ಇದ್ದರೆ ಅದು ಹಿಂದೂ ಧರ್ಮ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ವಿವೇಕಾನಂದರು ವೇದಿಕೆ ಮೇಲೆ ಕೂತ್ಕೋಬೇಕು, ಕೂತ್ಕೊಂಡ್ರು ವಿವೇಕಾನಂದರು ಮಾತನಾಡ್ಲಿಕ್ಕೆ ಹೋಗಬೇಕು. ಸಾರ್ವಜನಿಕವಾಗಿ 7-8 ಸಾವಿರ ಜನರನ್ನ ನೋಡೇ ಇರಲಿಲ್ಲ ಸ್ವಾಮಿ ವಿವೇಕಾನಂದರು ಯಾವತ್ತು. ಸಾರ್ವಜನಿಕ ಭಾಷಣ ಮಾಡಿ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಗ್ರೂಪ್ಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ದೊಡ್ಡ ಮಟ್ಟದ ಈ ಥರದ ಸಭಿಕರನ್ನು ಉದ್ದೇಶಿಸಿ ಗೊತ್ತಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಮಾತನಾಡ್ತಿದ್ದಾರೆ. ಒಬ್ಬರಿಗಿಂತ ಒಬ್ಬರು 15-20 ಪೇಜ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಓದ್ತಾ ಇದ್ದಾರೆ. ಈ ಸನ್ಯಾಸಿ ಸೈಲೆಂಟಾಗಿ ಕೂತು, ನಾನೇನು ಪ್ರಿಪೇರೇ ಮಾಡಿಲ್ವಲ್ಲಪ್ಪ, ಏನು ಮಾತಾಡ್ಲಪ್ಪ ಅಂತ ಟೆನ್ಷನಲ್ಲಿ ಕೂತಿದ್ದಾನೆ. ಕಾರ್ಯಕ್ರಮ ಹೇಗೆ ನಡೀತು ಅಂತಂದ್ರೆ, ಇವತ್ತಿನ ದಿನ ನಡೆದಿದ್ದಾಗಿದ್ದರಿಂದ ಕಾರ್ಯಕ್ರಮದ ವಿವರಣೆ ಕೊಡ್ತೀನಿ ನಾನು ನಿಮಗೆ. ಒಂದು 3-4 ಜನ ಮಾತಾಡಿದ್ದಾದ್ಮೇಲೆ ಸಂಬಡಿ ಥಾಟ್, ಈ ಮನುಷ್ಯ ಈಗ ಮಾತನಾಡ್ಬೋದು, ಕೇಳಿದ್ರು. ನೆಕ್ಸ್ಟ್ ನಿಮ್ಮ ಹೆಸರು ಬೋರ್ಡ್ ಮೇಲೆ ಬರೆದ್ರು. ಅಲ್ಲಿ ವಿವೇಕಾನಂದರು ನಿರೂಪಕರನ್ನ ಕರೆದು ಹೇಳಿದ್ರು, ಇನ್ನೊಬ್ಬರಾಗಲಿ ಪ್ಲೀಸ್. ಸರಿ, ನೆಕ್ಸ್ಟು ಇನ್ನೊಬ್ಬರಾಗಲಿ. ಮಾರ್ನಿಂಗ್ ಸೆಷನ್ ಮುಗಿದೋಯ್ತು. ಆಫ್ಟರ್ನೂನ್ ಸೆಷನ್ ಮುಗಿಯೋ ಹೊತ್ತಿನವರೆಗೂ ಈ ಮನುಷ್ಯ ಪುಷ್ ಮಾಡ್ಕೊಂಡು ಬರ್ತಿದ್ದಾರೆ, ಇನ್ನೊಬ್ಬರಾಗಲಿ ಅಂತ. ಕೊನೆಗೆ ಆಫ್ಟರ್ನೂನ್ ಸೆಷನ್ ಹೊತ್ತಿನಲ್ಲಿ ಆ ನಿರೂಪಕರು ಕೇಳಿದ್ರು, ಈಗ ಮಾತಾಡಲೇಬೇಕು ನೀವು. ಪಕ್ಕದಲ್ಲಿದ್ದ ಪಾದ್ರಿ ಹೇಳಿದ್ರು, ಡೋಂಟ್ ವರಿ, ನಾವೆಲ್ಲ ಹೋಗಿ ಮಾತಾಡಿಲ್ವಾ, ನೀನು ಹೋಗಿ ಮಾತಾಡು ಅಂತ ಸ್ವಲ್ಪ ಧೈರ್ಯ ತುಂಬಿದ್ರು. ವಿವೇಕಾನಂದರಿಗೆ ಧೈರ್ಯ ತುಂಬಿದ್ದು. ವಿವೇಕಾನಂದರು ವೇದಿಕೆ ಮೇಲೆ ಬಂದು ನಿಂತ್ಕೊಳ್ತಾರೆ ಮಿತ್ರರೇ. ಅಮೇಝಿಂಗ್ ಅದು.
ಆ ವೇದಿಕೆ ಮೇಲೆ ನಿಂತಾಗ ಫಸ್ಟ್ ಆಫ್ ಆಲ್ ವಿವೇಕಾನಂದರ ಡ್ರೆಸ್ಸೇ ಅಟ್ರಾಕ್ಟಿವ್ ಆಗಿತ್ತು. ಒಂದು ಪಂಚೆ ಉಟ್ಕೊಂಡಿದ್ದಾರೆ, ಅದರ ಮೇಲೊಂದು ಅವರೊಂದು ಕುರ್ತಾ ಹಾಕಿದ್ದಾರೆ, ಅದರ ಮೇಲೆ ಒಂದು ಅದ್ಭುತವಾಗಿರುವಂಥ ಪೇಟ ಕಟ್ಟಿದ್ದಾರೆ. ನೋಡಲಿಕ್ಕೆ ಒಂದು ಡಿಫ್ರೆಂಟ್ ಆದ ವ್ಯಕ್ತಿತ್ವ, ಕೇಸರಿ ಬಣ್ಣದ ಆ ವ್ಯಕ್ತಿತ್ವ ಎಲ್ಲರೂ ಒಂದು ಕ್ಷಣ ಸೆಳಿತು. ಎಲ್ಲರೂ ಗುಜು ಗುಜು ಅಂತ ತಮ್ಮ ನಡುವೆ ಮಾತನಾಡ್ತಿದ್ದವರು ಸ್ವಲ್ಪ ಸೈಲೆಂಟ್ ಆದರು. ವಿವೇಕಾನಂದರು ಮಾತನ್ನು ಶುರು ಮಾಡುವಾಗ ಸ್ವಾಮೀಜಿನೇ ಹೇಳ್ಕೊಳ್ತಾರೆ, ನಾನು ತಾಯಿ ಶಾರದೆಯನ್ನ ಮನಸ್ಸಿನಲ್ಲೊಮ್ಮೆ ನೆನಪಿಸ್ಕೊಂಡು ಮಾತನ್ನು ಶುರು ಮಾಡಿದೆ. ಏನಂತ ಶುರು ಮಾಡಿದ್ರು ಗೊತ್ತಾ? ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ. 5 ಪದಗಳು, 5 ಪದ, ಲಿಟ್ರಲಿ 5 ಪದ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಅವ್ರು ಹಂಗೆ ಹೇಳಿದ ತಕ್ಷಣ ಇದ್ದಕ್ಕಿದ್ದಂತೆ ಭರ್ಜರಿ ಆಗಿರುವಂಥ ಚಪ್ಪಾಳೆ ಬಂತು. 7,000 ಜನ ತಮ್ಮ ಮೈಯನ್ನ ಮರೆತು ಚಪ್ಪಾಳೆ ತಟ್ಟಿದ್ರು. ಈ ಚಪ್ಪಾಳೆ ತಟ್ಟುವಾಗ ಏನಾಗುತ್ತೆ ಗೊತ್ತಾ? ಕೆಲವರು ಅಲ್ಲಲ್ಲೇ ಮಾತಾಡ್ತಿರ್ತಾರೆ, ಯಾಕೆ ಚಪ್ಪಾಳೆ ತಟ್ಟಿದ್ರು ಅಂತ ಗೊತ್ತಾಗೋದಿಲ್ಲ. ನಿಮಗೂ ಅನುಭವ ಇರಬೇಕಲ್ಲ. ನಾವು ನಮ್ಮಲ್ಲೇ ಮಾತಾಡ್ತಿರ್ತೀವಿ, ಇದ್ದಕ್ಕಿದ್ದಂತೆ ಯಾರೋ ಚಪ್ಪಾಳೆ ತಟ್ಬಿಡ್ತಾರೆ, ಜೋರಾಗಿ ಚಪ್ಪಾಳೆ ಹೊಡಿತಾರೆ. ನಾವು ಪಕ್ಕದಲ್ಲಿ ಕೇಳಿದ್ವಿ, ಎಂತ ಹೇಳಿದರೆ, ಎಂತ ಹೇಳಿದ್ರು ಚಪ್ಪಾಳೆ ಹೊಡೆದಕ್ಕೆ ಅಂತ. ಅಲ್ಲೂ ಹಾಗೆ ಆಗಿರಬೇಕು. ವಿವೇಕಾನಂದರಿಗೆ ಭರ್ಜರಿ ಚಪ್ಪಾಳೆ ಬಿತ್ತಲ್ಲ. ಅಂಡ್ ಯು ಡೋಂಟ್ ಬಿಲೀವ್, ಸ್ವಾಮಿ ವಿವೇಕಾನಂದರು ಹೇಳಿರೋದ್ರಿಂದ ನಾನು ನಂಬ್ತೀನಿ ಈ ಮಾತನ್ನ. ಬಹುಶಃ ಬೇರೆಯವ್ರಿಗಾಗಿದ್ರೆ ನಾನು ಒಪ್ತಿರ್ಲಿಲ್ಲ. ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ಕನಿಷ್ಠ ಪಕ್ಷ ಒಂದು 2 ನಿಮಿಷ ಚಪ್ಪಾಳೆ ಬಿದ್ದಿರಬೇಕು ಅಂತ. 5 ಪದಗಳಿಗೆ 2 ನಿಮಿಷ. ನಾನು ಇದೇ ರೀತಿ ಒಂದ್ಸಲ ಶಿರ್ಸಿಯಲ್ಲಿ, ಪ್ರಾಬಬಲಿ ಒಂದು 7-8 ವರ್ಷಗಳ ಹಿಂದೆ, ಶಿರ್ಸಿಯ ಒಂದು ಕಾಲೇಜ್ನಲ್ಲಿ ಒಂದು 800,000 ಮಕ್ಕಳಿದ್ರು. ನಾನು ಕೇಳಿದೆ, 2 ನಿಮಿಷ ಚಪ್ಪಾಳೆ ಹೊಡೆದ್ರು ವಿವೇಕಾನಂದರಿಗೆ, ಅಯಾಚಿತವಾಗಿ. ವಿವೇಕಾನಂದ್ರ ಚಪ್ಪಾಳೆ ಹೊಡಿರಿ ಅಂತ ಹೇಳಲಿಲ್ಲ, ಕಾಲೇಜ್ನ ಪ್ರಿನ್ಸಿಪಲ್ ಬಂದು ಚಪ್ಪಾಳೆ ಹೊಡಿರಿ ಅಂತ ಹೇಳಲಿಲ್ಲ, ರವೀಂದ್ರ ಅವ್ರು ಚಪ್ಪಾಳೆ ಹೊಡಿರಿ ಅಂತ ಹೇಳಲಿಲ್ಲ, ಅವರೇ ಹೊಡೆದಿದ್ದು. ನಾನು ಹೇಳಿದೆ ಹುಡುಗರಿಗೆ, ಈಗ ನಾನು ಹೇಳ್ತೀನಿ, ಚಪ್ಪಾಳೆ ಹೊಡಿರಿ ನೋಡೋಣ, ಎಷ್ಟೊತ್ತು ಹೊಡಿತೀರಾ ಅಂತ ಶಿರ್ಸಿಯ ಕಾಲೇಜ್ ವಿದ್ಯಾರ್ಥಿಗಳಿಗೆ ಟ್ರೈ ಮಾಡಿ ನಾನು ಟೈಮ್ ಸೆಟ್ ಮಾಡಿ ನಿಂತೆ. ನಾನು ಹೇಳಿದ ಮೇಲೆ ಹೊಡೆದಿದ್ದು ಎಷ್ಟೊತ್ತು ಗೊತ್ತಾ? 40 to 45 ಸೆಕೆಂಡ್ಸ್. ಮೊದಲ 20-25 ಸೆಕೆಂಡ್ ಜೋರಾಗಿ ಹೊಡೆದ್ರು, 30ನೇ ಸೆಕೆಂಡ್ ನಿಧಾನ ಆಗ್ತಾ ಬಂತು, 45ನೇ ಸೆಕೆಂಡ್ 4-6 ಜನ ಮಾತ್ರ ಹೊಡಿತಾ ಇದ್ರು. ಆಮೇಲೆ ನಾನು ಹೇಳಿದೆ, ಸಾಕು ಬಿಡ್ರಪ್ಪ, ಇನ್ನು ಅವಮಾನ ಮಾಡೋದು ಬೇಡ ನೀವು ಅಂತ. ಆದರೆ ವಿವೇಕಾನಂದರಿಗೆ ಯಾರೂ ಕೇಳದೆ 2 ನಿಮಿಷಗಳ ಚಪ್ಪಾಳೆ ಬಿದ್ದಿತ್ತಲ್ಲ, ಅದು ಯಾವುದಕ್ಕೆ? ಏನೂ ಮಾತಾಡಿರಲಿಲ್ಲ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ದಷ್ಟೇ. ನಾನು ನಮ್ಮ ಮೇಷ್ಟನ್ ಕೇಳಿದಾಗ ಅವ್ರು ಹೇಳಿದರು, ಅಮೆರಿಕಾದಲ್ಲಿ ಭ್ರಾತೃತ್ವದ ಪರಿಚಯವೇ ಇರಲಿಲ್ಲ, ವಿವೇಕಾನಂದರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂದ್ಬಿಟ್ರಲ್ಲ, ಅದಕ್ಕೆ ಚಪ್ಪಾಳೆ ಹೊಡೆದ್ರು ಅಂತ. ಸುಳ್ಳು, ಇದು ಸತ್ಯ ಅಲ್ಲ. ಯಾಕೆ ಗೊತ್ತೇನು? ಇಡೀ ಸಮ್ಮೇಳನ ನಡೆದಿದ್ದೆ ವಿಶ್ವ ಭ್ರಾತೃತ್ವ ಸಮ್ಮೇಳನ ಅಂತಾನೆ ನಡೆದಿದ್ದು. ಇಲ್ಲಿ ವಿವೇಕಾನಂದರಿಗಿಂತ ಮುಂಚೆ ಅನೇಕರು ಈ ಪದಗಳನ್ನು ಬಳಸಿದ್ರು. ಆದರೆ ವಿವೇಕಾನಂದರು ಬಳಸಿದ್ರ ಮ್ಯಾಜಿಕ್ ಏನಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ವಯಸ್ಸಿನಲ್ಲಿ ನಾವು ಕೇಳಬೇಕಾಗಿರುವಂಥ ಮಾತು ಏನು ಹೇಳ್ತಾರೆ ಗೊತ್ತಾ? 30 ವರ್ಷ ಅವರಿಗೆ. ಆವಾಗ ವಿವೇಕಾನಂದರು ಹೇಳ್ತಾರೆ, ನನ್ನ ಜೀವನದಲ್ಲಿ ಇದುವರೆಗೂ ನಾನು ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರ ಬಗ್ಗೆನೂ ಕೆಟ್ಟದ್ದಾಗಿ ಯೋಚನೆ ಮಾಡಲಿಲ್ಲ, ಯಾರಿಗಾದರೂ ಕೆಟ್ಟದ್ದಾಗಲಿ ಅಂತ ನನ್ನ ಮನಸ್ಸಿನಲ್ಲೂ ಅಂದ್ಕೊಳ್ಳಿಲ್ಲ. ಇದರ ಶಕ್ತಿ ನನ್ನೊಳಗೆ ಹೆಂಗೆ ಹರಿತಾ ಇದೆ ಅಂತಂದರೆ, ಅಮೇರಿಕಾ ಏನು, ಇಡೀ ಜಗತ್ತೇ ಬಂದು ಇವತ್ತು ನನ್ನ ಕಾಲ್ ಬುಡಕ್ಕೆ ಬೀಳಬೇಕು ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಅದು ಅಂತಃಸತ್ವದ ಪರಿಚಯವನ್ನು ಸ್ವಾಮಿ ವಿವೇಕಾನಂದರು ಅಮೇರಿಕಾದ ವೇದಿಕೆಯಲ್ಲಿ ಮಾಡಿಕೊಟ್ಟಿದ್ದು. ಅಲ್ಲಿವರೆಗೂ ಮಾತನಾಡಿದವ್ರು ಏನು ಹೇಳ್ತಿದ್ರು ಗೊತ್ತಾ? ಅಲ್ಲಿವರೆಗೂ ಭಾಷಣಕ್ಕೆ ಬಂದವರೆಲ್ಲ ಹೇಳ್ತಿದ್ರು, ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಅದು ಕ್ರಿಶ್ಚಿಯನ್ ಧರ್ಮ, ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಅದು ಇಸ್ಲಾಂ ಧರ್ಮ, ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಅದು ಯಹೂದ್ಯ ಧರ್ಮ. ಹೀಗೆಲ್ಲ ಅವ್ರವ್ರ ಪಾಡಿಗೆ ಮಾತಾಡ್ತಿದ್ರು. ವಿವೇಕಾನಂದರು ವೇದಿಕೆಗೆ ಬಂದು ಹೇಳಿದರು, ನಾನು ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘದ ಪರವಾಗಿ ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಂದಿದ್ದೀನಿ. ನಾನು ಯಾವ ರಾಷ್ಟ್ರಕ್ಕೆ ಸೇರಿದ್ದೀನಿ ಗೊತ್ತಾ? ಎಷ್ಟು ಚೆನ್ನಾಗಿದೆ ಮಾತು ಕೇಳಿ, ಗೂಸ್ ಬಂಪ್ಸ್ ನಂಗೆ ಹೇಳಬೇಕಾದ್ರೆ. ವಿವೇಕಾನಂದರು ಹೇಳುವಾಗ ಹೆಂಗೆ ಆಗಿರಬೇಕು, ನನ್ನ ಧರ್ಮ ಶ್ರೇಷ್ಠ ಅಂತ ಅವ್ರು ಹೇಳಲಿಲ್ಲ, ನನ್ನ ಧರ್ಮದ ಸಿದ್ಧಾಂತ ಇದು ಅಂತೆಲ್ಲ ಮೊದಲು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಅವ್ರು ಏನು ಹೇಳಿದರು ಅಂತಂದರೆ, ಜಗತ್ತಿನ ಯಾವ ದೇಶದ ಜನ ತಮ್ಮ ದೇಶದಲ್ಲೇ ಬೇರೆಯವರಿಂದ ಹೊಡೆತ ತಿಂದುಕೊಂಡು ದೇಶ ಬಿಟ್ಟು ಓಡಬೇಕಾದ ಪರಿಸ್ಥಿತಿ ಬಂತಲ್ಲ, ಅಂಥವ್ರಿಗೆ ಜಗತ್ತಿನ ಯಾವ ಧರ್ಮವೂ ಆಶ್ರಯ ಕೊಡಲಿಲ್ಲ, ಆಶ್ರಯ ಕೊಟ್ಟ ಧರ್ಮ ನಮ್ಮದು ಮಾತ್ರ ಅಂತ ಜಗತ್ತಿನ ವೇದಿಕೆ ಮುಂದೆ ನಿಂತರು. ಅವ್ರು ಹೇಳಿದರು, ಯಾವ ಯಹೂದಿಗಳು, ಯಾವ ಜ್ಯೂಸ್ಗಳು, ಯಾವ ಯಹೂದಿಗಳು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮದು ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಹೇಳ್ತಿದ್ದಾರಲ್ಲ, ಅವ್ರು ಹಂಗೆ ಹೇಳಲಿಲ್ಲ, ಅವ್ರು ನೇರವಾದ ಮಾತುಗಳೆಲ್ಲ ಹೇಳಿದರು. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವ ಯಹೂದಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮದೇ ಶ್ರೇಷ್ಠ ಧರ್ಮ ಅಂತ ಹೇಳಿದಿರೋ, ಆ ಯಹೂದಿಗಳನ್ನು ಅವರ ದೇಶದಿಂದ ಓಡಿಸಿದಾಗ ಜಗತ್ತಿನಲ್ಲಿ ಯಾರೂ ಆಶ್ರಯ ಕೊಡಲಿಲ್ಲ. ಅವ್ರು ನನ್ನ ದೇಶಕ್ಕೆ ಬಂದು ಆಶ್ರಯ ಬೇಕು ಅಂತ ಕೇಳಿದಾಗ ನಾವು ಆಶ್ರಯ ಕೊಟ್ವಿ, ಮತ್ತು ನೀವೆಂಗಪ್ಪ ದೊಡ್ಡವರು? ಮುಗ್ದೋಯ್ತಲ್ಲ.
ಜಗತ್ತಿನಲ್ಲಿ ಇಸ್ಲಾಮಿನ ಆಕ್ರಮಣಕ್ಕೊಳಗಾದವರು, ಕ್ರಿಶ್ಚಿಯನ್ರ ಆಕ್ರಮಣಕ್ಕೊಳಗಾದವರು ಯಾರೇ ಇರಲಿ, ಅವರಿಗೆ ಆಶ್ರಯ ಕೊಟ್ಟ ಶ್ರೇಷ್ಠ ನಾಡಿನಿಂದ ಬಂದವರು ಅಂತಂದ್ರು. ಎರಡನೇ ಮಾತು ಸ್ವಾಮೀಜಿ ಏನು ಹೇಳಿದ್ರು ಗೊತ್ತಾ? ಇಡೀ ಎಸೆನ್ಸ್, ಆ ಭಾಷಣದ ಎಸೆನ್ಸ್ ಏನಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎಲ್ಲ ನದಿಗಳು, ನಾನು ಚಿಕ್ಕಂದಿನಿಂದ ಮಾಡುವ ಪ್ರಾರ್ಥನೆ, ಅವ್ರು ಹೇಳೋದು, ನನ್ನ ತಾತ ನನಗೆ ಪ್ರಾರ್ಥನೆ ಹೇಳಿಕೊಟ್ಟಿದ್ದು, ಎಲ್ಲ ನದಿಗಳು ಹೇಗೆ ಒಂದೇ ಸಾಗರವನ್ನು ಸೇರ್ತಾವೋ ಹಾಗೆ ಎಲ್ಲ ಮತಗಳೂ ಕೂಡ ಒಬ್ಬನೇ ಭಗವಂತನನ್ನು ಸೇರ್ತವೆ ಅಂತ ಯಾವುದಾದ್ರೂ ಧರ್ಮ ಹೇಳಿಕೊಟ್ಟಿದ್ರೆ ಅದು ನನ್ನ ಧರ್ಮ, ನಾನು ಅಂಥ ಶ್ರೇಷ್ಠ ಧರ್ಮಕ್ಕೆ ಸೇರಿದ್ದೀನಿ ಅಂತ ವಿವೇಕಾನಂದರು ಯಾವಾಗ ಹೇಳಿದ್ರೋ ಅಲ್ಲಿ ನಿಂತಿದ್ದ ಕುಳಿತಿದ್ದ ಜನಕ್ಕೆಲ್ಲ ಗಾಬರಿ ಆಯಿತು. ಅವ್ರು ಅಂದ್ಕೊಂಡ್ರು ಹಿಂದೂ ಧರ್ಮ ಅಂತಂದರೆ ಮುಗಿದೋಗಿರೋ ಧರ್ಮ, ಕೆಲಸಕ್ಕೆ ಬಾರದ ಧರ್ಮ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇಂಥ ಶ್ರೇಷ್ಠ ಸಂತಾನ ಹಿಂದೂ ಧರ್ಮದಿಂದ ಬಂದಿದೆ ಅಂತಂದರೆ ಆ ಹಿಂದೂ ಧರ್ಮವನ್ನು ನಾವು ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ಇಡೀ ಜಗತ್ತಿನ ಜನ ಭಾವಿಸುವಂಥ ವಾತಾವರಣ ನಿರ್ಮಾಣ ಆಯ್ತಲ್ಲ, ಅದನ್ನು ಸ್ವಾಮಿ ವಿವೇಕಾನಂದರು ನಿರ್ಮಾಣ ಮಾಡಿಕೊಟ್ಟಿದ್ದು. ಮಿತ್ರರಿಗೆ ಗೊತ್ತಿರಲಿ ನಿಮಗೆ, ಹಿಂದೂ ಧರ್ಮದ ಕುರಿತಂತೆ ಇವತ್ತು ಭಾಳ ಹೆಮ್ಮೆಯಿಂದ ನಾವು ಮಾತನಾಡ್ತೀವಲ್ಲ. ಸೋದರಿ ನಿವೇದಿತಾ, ಅಕ್ಕ ನಿವೇದಿತಾ ಹೇಳ್ತಾಳೆ, ವಿವೇಕಾನಂದರು ಮಾತನಾಡೋಕ್ಕಿಂತ ಮುಂಚೆ ಹಿಂದೂ ಧರ್ಮ ಇತ್ತು, ಆದರೆ ವಿವೇಕಾನಂದರ ಮಾತಿನ ನಂತರ ಅದಕ್ಕೆ ಪುನರ್ಜನ್ಮ ಪ್ರಾಪ್ತಿಯಾಯಿತು ಅಂತ ಹೇಳೋದಿದೆಯಲ್ಲ, ಅಂಥ ಪುನರ್ಜನ್ಮವನ್ನು ಕೊಟ್ಟವರು ಸ್ವಾಮಿ ವಿವೇಕಾನಂದರು ಅಂತ ಇವತ್ತಿನ ದಿನ ಆ ಕಾರಣ ಅನ್ನೋಕ್ಕೋಸ್ಕರ ನೆನಪಿಸ್ಕೊಟ್ಟೆ ಅಷ್ಟೇ. ಬಟ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋ ಮಹತ್ವದ ಸಂಗತಿ ಇದೆ. ನೀವೆಲ್ಲ ನಿಮ್ಮ ಜೀವನದ ಕ್ರೂಷಿಯಲ್ ಪೀರಿಯಡ್ನಲ್ಲಿದ್ದೀರಿ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಮ್ಮ ಕಾಲೇಜುಗಳಲ್ಲಿ ವ್ಯಕ್ತಿತ್ವ ವಿಕಸನದ ಕ್ಲಾಸ್ ಮಾಡಿರ್ಬೋದು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ ಮಾಡಿರ್ಬೋದು. ಬಟ್ ಐ ಚಾಲೆಂಜ್, ನೀವು ಎಷ್ಟೇ ವ್ಯಕ್ತಿತ್ವ ವಿಕಸನದ ಕ್ಲಾಸನ್ನು ಅಟೆಂಡ್ ಮಾಡಿ ಅವ್ರ ಮಾತುಗಳನ್ನು ಕೇಳಿ, ಆದರೆ ವಿವೇಕಾನಂದರ ಲೈಫನ್ನು ಓದಿದಾಗ ವ್ಯಕ್ತಿತ್ವದಲ್ಲಿ ಒಂದು ಆಮೂಲಾಗ್ರವಾದ ಬದಲಾವಣೆ ಬರೋದಿದೆಯಲ್ಲ, ಅಂಥ ಬದಲಾವಣೆ ನೀವು ಜೀವನದಲ್ಲಿ ಎಲ್ಲೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಚಾಲೆಂಜ್ ಮಾಡಬಲ್ಲೆ, ಚಾಲೆಂಜ್ ಸ್ವೀಕರಿಸುವ ತಾಕತ್ತಿದ್ರೆ ಸ್ವೀಕಾರ ಮಾಡಿ. ನಾನು ಭಾಳ ಹಿಂದೆ ಯಾದಗಿರಿಯಲ್ಲಿ ಒಂದು ಶಾಲೆಗೆ ಹೋಗಿದ್ದೆ. ಶಾಲೆ ಹೈಸ್ಕೂಲ್ ಮಕ್ಕಳು, ಕೆಲವು ಪ್ರೈಮರಿ ಸ್ಕೂಲ್ ಮಕ್ಕಳು, ಹೈಯರ್ ಪ್ರೈಮರಿಯವರು ಇರ್ಬೋದು. ಶಾಲೆಯಲ್ಲಿ ವಿವೇಕಾನಂದರ ಬಗ್ಗೆ ಮಾತು ಮುಗಿದ ನಂತರ ಒಂದು ಪುಟ್ಟ ಮಗು ಎದ್ದು ನಿಂತ್ಕೊಂಡು ಒಂದು ಪ್ರಶ್ನೆ ಕೇಳ್ತು. ಮೇ ಬಿ 7ನೇ ಕ್ಲಾಸಿನ ಮಗು ಇರ್ಬೋದು, ಹೆಣ್ಮಗಳು. ಪ್ರಶ್ನೆ ಏನು ಅಂತ ಕೇಳಿದ್ರೆ ಅವಳು ಏನು ಹೇಳಿದ್ಲು ಗೊತ್ತಾ? ಭಾಳ ಚೆನ್ನಾಗಿತ್ತು ಪ್ರಶ್ನೆ. ಸರ್, ನನಗೊಂದು ಪ್ರಾಬ್ಲಮ್ ಇದೆ ಓದ್ಲಿಕ್ಕೆ ಕೂತಾಗ ಅಂತ. ನಾನು ಕೇಳಿದೆ, ಕಣ್ಣಿನ ಪ್ರಾಬ್ಲಮ್ಮೋ ತಲೆನೋವೋ ಏನೋ ಇರ್ಬೋದು ಅಂತ, ಮೆಡಿಕಲ್ ಇಶ್ಯೂಸ್ ಇರ್ಬೋದು ಅಂತ. ಅವಳು ಏನಂದ್ಲು ಗೊತ್ತಾ? ನನಗೆ ಸೈನ್ಸ್ ಪುಸ್ತಕ ತೆಗೆದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಸರ್, ಏನು ಮಾಡಬೇಕು ಗೊತ್ತಿಲ್ಲ, ಏನಾದರೂ ಐಡಿಯಾ ಹೇಳಿ ಅಂತ. ಭಾಳ ಚೆನ್ನಾಗಿದೆ ಪ್ರಾಬ್ಲಮ್, ಜಿನೈನ್ ಪ್ರಾಬ್ಲಮ್. ನಾನು ತಕ್ಷಣ ಆ ಹುಡುಗಿಗೆ ಒಂದು ಕೆಲಸ ಮಾಡು, ನೀನೊಂದು ಪ್ರಯೋಗ ಮಾಡು, ನನಗೂ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳಿದ್ದು ಪ್ರಯೋಗ, ನಾವು ಈ ಪ್ರಯೋಗವನ್ನು ಮಾಡ್ತಾ ಇದ್ದಿದ್ದರಿಂದ ಸುಮ್ಮನೆ ಆ ಪ್ರಯೋಗವನ್ನು ಕಂಟಿನ್ಯೂ ಮಾಡಿ ಅವಳಿಗೆ ಹೇಳಿದೆ, ಏನೂ ಇಲ್ಲ, ವಿವೇಕಾನಂದರದೊಂದು ಫೋಟೋ ತಗೋ, ಸೈನ್ಸ್ ಪುಸ್ತಕ ತೆಗೆಯೋಕ್ಕಿಂತ ಮುಂಚೆ 2 ನಿಮಿಷ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ. ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂತ. ನೀವು ಅದೇ ಕಾಲೇಜಿಗೆ ಸೇರಿದಂಥವ್ರು, ನೀವಂತೂ ಮಾಡ್ಬೋದಾಗಿರೋ ಕೆಲಸ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಾನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂತ ಕಾಲೇಜ್ನ ಹುಡುಗರಿಗೆ ಯಾವತ್ತೂ ಹೇಳೋದಿಲ್ಲ. ನಂಗೆ ಗೊತ್ತಿದೆ ಕಣ್ಣು ಮುಚ್ಕೊಂಡ್ರೆ ಏನೇನು ನೋಡ್ತಾ ಕೂತಿರ್ತಾರೆ ಅವರು ಅಂತ. ಹೀಗಾಗಿ ಕಣ್ಣು ಮುಚ್ಕೊಳ್ಳಿಕ್ಕೆ ಹೇಳೋದೇ ಇಲ್ಲ ನಾನು. ಕಣ್ಣು ತೆಕ್ಕೊಂಡು ಧ್ಯಾನ ಮಾಡು ಅಂತ. ಕಣ್ಣು ತೆಕ್ಕೊಂಡು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಒಂದು 2 ನಿಮಿಷ. 2 ನಿಮಿಷ ಆದಮೇಲೆ ಪುಸ್ತಕ ತೆಗಿ, ಆಮೇಲೆ ನಿಂಗೆ ನಿದ್ದೆ ಬರೋದಿಲ್ಲ ಅಂತ. ಸರ್, ಅಷ್ಟು ಈಸಿನಾ ಅಂದ್ಲು. ನಾನಂದ್ರೆ ಟ್ರೈ ಮಾಡಲ್ಲ, ನಾನು ಮಾಡಿದ್ದೀನಿ ಇದನ್ನ ಅಂತ. ನನಗೆ ಒಂದೇ ಒಂದು ಲಾಜಿಕ್ ಇದ್ದಿದ್ದು ಏನು ಅಂತಂದರೆ, ಯಾರು ನಿದ್ದೆ ಮಾಡ್ತಾರೋ ಅವ್ರ ಪಕ್ಕದಲ್ಲಿ ನಾವು ಕೂತ್ರೆ ನಮಗೂ ನಿದ್ದೆ ಬರುತ್ತೆ. ಅಗ್ರಿ? ಈಸಿ. ಡ್ರೈವರ್ ಏನು ಹೇಳ್ತಾನೆ ಗೊತ್ತಾ? ಪಕ್ಕದಲ್ಲಿರೋರು ಹೇಳ್ತಾನೆ, ಮಲಗಬೇಡಿ, ನನಗೂ ನಿದ್ದೆ ಬರುತ್ತೆ ಅಂತ. ಯಾಕೆ ಅಂತಂದರೆ ನೀವು ನಿದ್ದೆ ಮಾಡಿದ್ರೆ ಸಾಂಕ್ರಾಮಿಕ ರೋಗ ಅದು. ಹಂಗಿದ್ಮೇಲೆ ರಿವರ್ಸ್ ಸರಿ ಇರಬೇಕಲ್ಲ. ಯಾರು ನಿದ್ದೆನೇ ಮಾಡೋದಿಲ್ವೋ ಅವನ ಪಕ್ಕದಲ್ಲಿ ಕೂತ್ರೆ ನಮ್ಮ ನಿದ್ದೆನೂ ಹಾರಿ ಹೋಗಬೇಕು. ವಿವೇಕಾನಂದರು ಇವತ್ತು ಯೂತ್ ಐಕಾನ್ ಆಗಿ ಜಗತ್ತಿನ ಜನರನ್ನೆಲ್ಲ ಪ್ರೇರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಬದುಕಿದ್ದು ಎಷ್ಟು ವರ್ಷ ಗೊತ್ತಾ ಯಾರಿಗಾದರೂ? ಎನಿವನ್ನು? ಮಿತ್ರ, ವಯಸ್ಸಿನ ದೃಷ್ಟಿಯಿಂದ ವಿವೇಕಾನಂದರಿಗಿಂತ ದೊಡ್ಡವನು ನಾನೇ. ನನಗೀಗ 43 ವರ್ಷ. ಸ್ವಾಮಿ ವಿವೇಕಾನಂದರು ಬದುಕಿದ್ದು ಎಷ್ಟು ವರ್ಷ ಗೊತ್ತಾ? 39 ವರ್ಷ 6 ತಿಂಗಳು 5 ತಿಂಗಳು 29 ದಿವಸ ಅಷ್ಟೇ. 39.5 ವರ್ಷ. 40ನೇ ವರ್ಷ ನೋಡಲೇ ಇಲ್ಲ. ಆ ಮನುಷ್ಯನ 38ನೇ ಬರ್ತ್ಡೇಯನ್ನು ಯುರೋಪಿಯಲ್ಲಿ ಆಚರಣೆ ಮಾಡಲಾಯಿತು. 38th ಬರ್ತ್ಡೇನ ಯುರೋಪಿಯನ್ ಅವರ ಶಿಷ್ಯರು ಎಷ್ಟು ಪ್ರೀತಿಯಿಂದ ಆಚರಣೆ ಮಾಡಿದ್ರು ಅಂದರೆ, ಕೇಕ್ ಇಟ್ಟರು, ಕಟ್ ಮಾಡಿ ಅಂದರು, ಹ್ಯಾಪಿ ಬರ್ತ್ಡೇ ವಿವೇಕಾನಂದ ಅಂತೆಲ್ಲ ಸೆಲೆಬ್ರೇಟ್ ಮಾಡಿದರು. ವಿವೇಕಾನಂದರ ಜೊತೆಯಲ್ಲಿದ್ದ ಅವರು ಸನ್ಯಾಸಿ ಇನ್ನೊಬ್ರು ಇದ್ರಲ್ಲ, ಅವರಂದರು, ಸ್ವಾಮೀಜಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ? ಊರಿಗೆ ಹೋದ್ಮೇಲೆ ಎಲ್ರಿಗೂ ಹೇಳ್ತೀನಿ ರೀ, ಸನ್ಯಾಸಿಯಾಗಿ ಬರ್ಡೇ ಮಾಡ್ಕೊಳ್ತಾರೆ ಸ್ವಾಮೀಜಿ ಅಂತ ಹೇಳಿ ಕೀಟ್ಲೆ ಮಾಡಿದರು.
ಕೀಟ್ಲೆ ಮಾಡಿದ್ದಷ್ಟೇ ಪಾಪ. ವಿವೇಕಾನಂದರ ಜೊತೆ ತಮಾಷೆ ಮಾಡೋಣ ಅಂತ ಸ್ವಾಮಿ ವಿವೇಕಾನಂದರು ಅವರನ್ನ ಅಲ್ಲಿಂದ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಬಂದು ಏನಂದ್ರಂತೆ ಗೊತ್ತಾ, ನೋಡೋ ಈ ಶಿಷ್ಯರಿಗೆ, ವಿದೇಶಿ ಶಿಷ್ಯರಿಗೆ ಅವ್ರು ಏನು ಮಾಡ್ಕೊಳ್ತಾರೋ ಅದು ನನಗೆ ಮಾಡಬೇಕು ಅಂತ ಅವ್ರಿಗೆ ಆಸೆ, ಅದಕ್ಕೆ ಸುಮ್ಮನಿದ್ದೀನಿ ಅಷ್ಟೇ. ಆದರೆ ನೀನು ಕೇಳದೆ ಅಂತ ಹೇಳ್ತೀನಿ, 38ನೇ ಬರ್ತ್ಡೇ ಆಚರಣೆ ಮಾಡಿದ್ದೀನಿ, 39ನೇದು ಮಾಡ್ಕೊಳ್ಳೋದಿಲ್ಲ, 40ನೇದು ನಾನು ನೋಡೋದೇ ಇಲ್ಲ ಅಂದರು ಸ್ವಾಮೀಜಿ. Jan 12th ಅವ್ರು 38ನೇ ವರ್ಷದ ಬರ್ತ್ಡೇ, ಪ್ರಾಬಬಲಿ ಇಟ್ ವಾಸ್ 1900. ಆವಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಐ ಶಾಲ್ ನಾಟ್ ಸಿ 40 ಅಂತ ಹೇಳಿದರು. ನಾನು ನೋಡೋದಿಲ್ಲ 40ನೇ ಬರ್ಡೇ. ಹಾಗೆ ಆಯಿತು. ಆ ಮನುಷ್ಯ 40ಕ್ಕಿಂತ ಮುಂಚೆ ಇಡೀ ಜಗತ್ತನ್ನು ಬೆಕ್ಕಸ ಬೆರಗಾಗಿಸಿ ಹೋದರು. 40ಕ್ಕಿಂತ ಮುಂಚೆ ಇಷ್ಟು ಕೆಲಸ ಮಾಡಬೇಕು ಅಂತಂದರೆ ಆತ 40 ವರ್ಷ ಬದುಕಿದ್ದಾಗ ಮಲಗಿದ್ರು ಅಂದ್ಕೊಂಡಿದ್ದೀರೇನು? ಮಲ್ಕೊಳ್ಳೋಕೆ ಪುರುಸೊತ್ತಿರಲಿಲ್ಲ ಮಿತ್ರರೇ ಅವರಿಗೆ. ಯಾರು ಮಲಗಲೇ ಇಲ್ವೋ ಜೀವನದಲ್ಲಿ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿದ್ದೆ ಬರೋದು ಹೆಂಗೆ? ನಾನು ಈ ಲಾಜಿಕ್ಕಿನ ಮೇಲೆ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳಿದೆ ಆ ಮಗುಗೆ. ಆ ಮಗು ಒಂದು ವಾರ ಆದಮೇಲೆ ಕಾಲ್ ಮಾಡುತ್ತೆ ನನಗೆ ಹೇಳ್ತು, ನಾನು ಆ ಸ್ಕೂಲ್ನ ಹುಡುಗಿ, ಸರ್ ಫೋನ್ ಮಾಡಿದೆ, ನೀವು ಫೋನ್ ಮಾಡ್ಲಿಕ್ಕೆ ಹೇಳಿದ್ರಿ ಅಂತ. ಏನು ಅಂತ ಕೇಳಿದೆ ನಾನು. ಸರ್ ಮೊದಲಿಗಿಂತ ಪ್ರಾಬ್ಲಮ್ ಜಾಸ್ತಿ ಆಯ್ತು ಈಗ ಅಂತ. ಟೆನ್ಷನ್ ಶುರು ಆಯ್ತು ನನಗೆ, ಯಾಕೆ ಹೇಳಿದ್ನಪ್ಪ ನಾನು ಅಂತ. ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರೆ ಹುಡುಗಿ ಏನಂತೂ ಗೊತ್ತಾ, ಸರ್ ಮೊದಲು ಪುಸ್ತಕ ತೆಗೆದಿದ್ರೆ ನಿದ್ದೆ ಬರ್ತಿತ್ತು ಸರ್, ಈಗ ರಾತ್ರಿ ಮಲಗಿದ್ರು ನಿದ್ದೆ ಬರಂಗಿಲ್ರಿ, ನನಗೆ ವಿವೇಕಾನಂದರ ಕಣ್ಣುಗಳೇ ಕಾಣಿಸ್ತಾವ್ರಿ, ಏನು ಮಾಡ್ಬೇಕು ಗೊತ್ತಾಗ್ತಿಲ್ರಿ ಅಂತ. ನಾನಂದೆ ವಂಡರ್ಫುಲ್. ನಾವು ಸ್ವಾಮಿ ವಿವೇಕಾನಂದರನ್ನ ಕನಸಲ್ಲಾದರೂ ನೋಡಬೇಕು ಅಂತ ಜೀವ ತೆಗಿತೀವಿ, ಕನಸಲ್ಲೂ ಬರೋದಿಲ್ಲ ಪುಣ್ಯಾತ್ಮ. ನೀನು ಎಂಥ ಪುಣ್ಯವಂತ ಹುಡುಗಿ ಅಂತಂದರೆ, ನೀನು ಕಣ್ಣು ಮುಚ್ಚಿದರೆ ಅವ್ರ ಕಣ್ಣು ಕಾಣುತ್ತೆ ಅಂದರೆ ನಿನ್ನ ಲೈಫ್ ಅದ್ಭುತ ಆಗುತ್ತೆ, ಹೋಗು ಅಂತ. ವಿವೇಕಾನಂದರು ಇಂಥ ಮ್ಯಾಜಿಕ್ ಮಾಡಬಲ್ಲರು ಮಿತ್ರರೇ. ಅವ್ರು ಬದುಕಿದ್ದಿದ್ದೇ ಹಾಗೆ. ಅವ್ರು ಯಾವತ್ತೂ ಕೂಡ ಸವಾಲುಗಳಿಲ್ಲದೆ ಏನನ್ನು ಪಡ್ಕೊಂಡವರೇ ಅಲ್ಲ. ಇವತ್ತು ನಾವು ವಿವೇಕಾನಂದರ ಬಗ್ಗೆ ಮಾತನಾಡುವಾಗ, ವಿವೇಕಾನಂದರು ವೇದಿಕೆ ಮೇಲೆ ಮಾಡಿದ ಭಾಷಣದ ಬಗ್ಗೆ ಮಾತನಾಡ್ತೀವಲ್ಲ, ಭಾಳ ಜನರಿಗೆ ಗೊತ್ತಿಲ್ಲ ವಿವೇಕಾನಂದರು ವೇದಿಕೆ ಮೇಲೆ ಏರಿದ್ದು ಸುಲಭಕ್ಕಲ್ಲ. ನಾನು ವಿವೇಕಾನಂದರ ಬದುಕನ್ನು ನಿಮ್ಗೆ ಡೆಡ್ಯೂಸ್ ಮಾಡಿಕೊಡ್ತೀನಿ, ಒಂದು ಚಿಕ್ಕ ಸ್ವರೂಪದಲ್ಲಿ ಕೊಡ್ತೀನಿ. ಸ್ವಾಮಿ ವಿವೇಕಾನಂದರ ಬದುಕಿನಿಂದ ಕಲಿಬಹುದಾಗಿರುವಂಥ ಸಂಗತಿಗಳೇನು ಅಂತ. ಕಾಲೇಜು ಮಕ್ಕಳಿಗೆ ಏನು ಹೇಳ್ತಾರೆ ಗೊತ್ತೇನು, ನೀವು ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಫೋಕಸ್ಡ್ ಆಗಿರಿ ಅಂತ. ಇವತ್ತಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಇರಬಹುದಾಗಿರುವಂಥ ದೊಡ್ಡ ಪ್ರಾಬ್ಲಮ್ಮೇ ಫೋಕಸ್. ಒಂದು ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ, 28 ಕಡೆ ಮನಸ್ಸು ಹರಿದು ಹಂಚೋಗ್ತಿರತ್ತೆ. ಈಗಂತೂ ಎಂಥ ಅಯೋಗ್ಯ ವಸ್ತುವೊಂದು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ಅಂಗೈ ಅಗಲ ಇಲ್ಲದ ಮೊಬೈಲು ನನ್ನ ಇಡೀ ಬಾಡಿಯನ್ನು, ನನ್ನ ಮನಸ್ಸನ್ನು, ನನ್ನ ಇಂಟೆಲೆಕ್ಟನ್ನು ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ. ಅಂಗೈ ಅಗಲದ ಮೊಬೈಲು. ನನ್ನ ಫೋಕಸ್ ಅಲ್ಲಿ ಇಲ್ಲವೇ ಇಲ್ಲ. ಎಷ್ಟರ ಮಟ್ಟಿಗೆ ಫೋಕಸ್ ಔಟ್ ಆಗಿದ್ದೀನಿ ಅಂತಂದರೆ, ನಾನು ಓದ್ತಾ ಇರುವಾಗ ಮನಸ್ಸು ಮತ್ತೆಲ್ಲೋ ಓಡ್ತಿರತ್ತೆ. ಆ ಮೊಬೈಲಲ್ಲೂ ಹೆಂಗೆ ಮಾಡಿದ್ದಾರೆ ಅಂತಂದರೆ, ನಿಮ್ಮನ್ನು ಮೊಬೈಲ್ ಬಿಡ್ಲಿಕ್ಕೆ ಬಿಡೋದೇ ಇಲ್ಲ ಅವರು. ಅವ್ರ ಮೊಬೈಲೊಳಗೆ ನೋಟಿಫಿಕೇಷನ್ ಅಂತ ಇಟ್ಟಿದ್ದಾರೆ. ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ವಾಟ್ಸಪ್ನ ನೋಟಿಫಿಕೇಷನ್ ಆನ್, ಫೇಸ್ಬುಕ್ಕಿನ ನೋಟಿಫಿಕೇಷನ್ ಆನ್, ನಮ್ಮ ಟ್ವಿಟರ್ನ ಎಲ್ಲದರ ನೋಟಿಫಿಕೇಷನ್ ಆನ್ ಇರುತ್ತೆ. ನೀವು ಓದ್ಲಿಕ್ಕೆ ಕೂತಿರ್ತೀರಾ, ಆ ನೋಟಿಫಿಕೇಷನ್ ಟಿಂಗ್ ಅಂತ ಒಂದು ಸೌಂಡ್ ಮಾಡುತ್ತೆ. ಸೀರಿಯಸ್ಸಾಗಿ ಓದ್ತಿರ್ತೀವಿ, ಆ ಸೌಂಡ್ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂತಂದರೆ, ತಕ್ಷಣ ಮನಸ್ಸು ಒಂದು ಕಡೆ ಆ ಕಡೆ ಎಳೆಯುತ್ತೆ. ಹೌದೋ ಇಲ್ವೋ? ಎಳೆಯುತ್ತೆ. ಎಳೆದಾಗ ಏನನ್ಸುತ್ತೆ ಗೊತ್ತಾ, ಇನ್ನೊಂದು ಕಡೆ ಮನಸ್ಸು ಹೇಳುತ್ತೆ, ಎಕ್ಸಾಮ್ ಹತ್ರ ಇದೆ, ಬಾಯಿ ಮುಚ್ಕೊಂಡು ಓದು ಅಂತ. ಆದರೆ ಮನಸ್ಸಿನ ಮತ್ತೊಂದು ಕಂಪಾರ್ಟ್ಮೆಂಟ್ ಏನು ಹೇಳುತ್ತೆ ಗೊತ್ತಾ, ದಿಸ್ ಈಸ್ ಹೌ ಅವರ್ ಸೈಕಾಲಜಿ ಈಸ್ ಬಿಲ್ಟ್. ಮನಸ್ಸು ಇನ್ನೊಂದು ಕಂಪಾರ್ಟ್ಮೆಂಟ್ ಹೇಳುತ್ತೆ, ಒಂದೇ ಮೆಸೇಜ್ ಬಂದಿರುತ್ತೆ ನೋಡ್ಬಿಡು, ಏನೋ ಅರ್ಜೆಂಟ್ ಇರಬೇಕು ಪಾಪ, ಅಂದರೆ ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಆ ಕಡೆಯವರು ಸತ್ತೋಗ್ತಾರೆ ಅನ್ನೋ ಥರ ಆ ಥರದ್ದು ಫೀಲಿಂಗ್ ಮನಸ್ಸೊಳಗೆ ಜಾಗೃತಿ. ಏನು ಉಪಕಾರ ಮಾಡೋದು ಮತ್ತೊಬ್ಬರಿಗೆ, ಆ ಮೊಬೈಲ್ ತಗೊಳ್ಳೋದು, ಮತ್ತು ನಾವು ಮನಸ್ಸಿಗೆ ಹೇಳೋದು, ಇದೊಂದು ಆನ್ಸರ್ ಮಾಡಿಬಿಡು ಸಾಕು, ಮತ್ತೆ ಮುಟ್ಟೋದು ಬೇಡ ಅಂತ. ಆ ಮೊಬೈಲ್ ತಗೊಂಡ, ಅದಕ್ಕೆ ಯಾರೋ ಆನ್ಸರ್ ಮಾಡಿದ್ದಕ್ಕೆ ಒಂದು ಉತ್ತರ ಕೊಡ್ತೀನಿ ಅಂತ ಅಲ್ಲಿಗೆ ಹೋದ. ಉತ್ತರ ಕೊಟ್ಟರೆ ಅವ್ನು ಖಾಲಿ ಇದ್ದ, ಅಲ್ಲಿ ಅವ್ನು ಇನ್ನೊಂದು ಮೆಸೇಜ್ ಮಾಡಿದ, ಇಲ್ಲಿ ಸುಮ್ಮನಿರ್ಲಿಕ್ಕಾಗದೆ ಮತ್ತೊಂದಾಯಿತು. ನೀವು ಮೆಸೇಜ್ ಮಾಡ್ತಾ ಐ ವಂಡರ್, ಒಂದ್ಸಲ ವಾಟ್ಸಪ್ ನೀವು ಓಪನ್ ಮಾಡಿ ಕೂತ್ಕೊಂಡ್ರೆ, ಬಿಲೀವ್ ಮೀ, 1 ಗಂಟೆ ಹೇಗೆ ಕಳೆದೋಗುತ್ತೆ ಗೊತ್ತಾಗಲ್ಲ. ಭಾಳ ಜನ ತಲೆಯಲ್ಲಾಡ್ಸರ್, ಕರೆಕ್ಟ್ ಸರ್, 1 ಗಂಟೆ ತುಂಬ ಕಡಿಮೆ ಹೇಳಿದಿರಿ ನೀವು ಅಂತ. ನಾವು ಸ್ಕ್ರೀನ್ ಟೈಮ್ ಇಟ್ಕೋಬೇಕು, ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಎವ್ರಿ ಡೇ ಮಿನಿಮಮ್ 3 hours ಸ್ಕ್ರೀನ್ ಟೈಮು ನಾವು ಮೊಬೈಲ್ ಮೇಲೆ ಕಳಿತೀವಿ, ಮಿನಿಮಮ್ 3 hours. ಆ 3 hours ಸ್ಕ್ರೀನ್ ಟೈಮಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಕೇಳಿದರೆ, ವರ್ತ್ ಆಗುವಂಥ ಒಂದು ಕೆಲಸ ನಡೆದಿರಲ್ಲ. ಯಾವ ಯೌವನದ ಬಗ್ಗೆ ಅಪಾರವಾದ ಗೌರವವನ್ನು, ಕಾಳಜಿಯನ್ನು ಎಲ್ಲರೂ ತೋರಿಸ್ತಾರೋ, ಆ ಯೌವನದ ಕಾಲಘಟ್ಟದಲ್ಲಿ ಉಪಯೋಗವಿಲ್ಲದೆ ಪ್ರತಿನಿತ್ಯ 3 ಗಂಟೆ ಖರ್ಚು ಮಾಡೋದಿದೆಯಲ್ಲ, ಎಂಥ ಲಾಸ್ ಆಫ್ ಎನರ್ಜಿ. ಕ್ಯಾನ್ ಯು ಇಮ್ಯಾಜಿನ್? ಲಾಸ್ ಆಫ್ ಎನರ್ಜಿ. ಮತ್ತು ಒಂದು ಸಲ ಮೊಬೈಲ್ನ ಬಿಟ್ಟು 3 ಗಂಟೆ ನಂತರ ವಾಪಸ್ ಬಂದರೆ, ಬುಕ್ಕಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಇನ್ನು 40 minutes ಬೇಕು.
ಏನು ಮಾಡ್ಬೋದು ಪ್ರಾಬ್ಲಮ್ಗೆ? ವಿವೇಕಾನಂದರ ಫೋಕಸ್ ಹೇಗಿತ್ತು ಅಂತ ಯೋಚನೆ ಮಾಡಿ ಮಿತ್ರರೇ. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಬಂಡೆಯ ಮೇಲೆ ಹೋಗಿ ಕೂತಿದ್ರು. ಎಲ್ರಿಗೂ ಗೊತ್ತು ತಾನೇ ಕಥೆ, ಅದು ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಸಂಗತಿ ಏನಲ್ಲ. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಗೆ ಹೋಗಿದ್ದು ಯಾಕೆ ಗೊತ್ತಾ? ಅವ್ರಿಗೆ ಒಂದೇ ಒಂದು ಕನಸಿತ್ತು, ಈ ದೇಶದ ಬಡತನ, ಈ ದೇಶದ ನೋವಿಗೆ ನಾನೇನಾದರೂ ಪರಿಹಾರ ಹುಡುಕಬೇಕು ಅಂತ. ಈ ದೇಶದ ಬಡತನ ಹೆಂಗಿತ್ತು ಗೊತ್ತಾ? ಯು ಆರ್ ಆಲ್ ಲಕ್ಕಿ. ಎಂಥ ಲಕ್ಕಿ ಅಂತಂದರೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರು ತಾವು ಕಷ್ಟಪಡ್ತಾರೆ. ಅಪ್ಪ ತಾನು ಶೂ ಹಾಕ್ಕೊಳ್ತಾನೋ ಇಲ್ವೋ, ತಾನು ಹರಿದಿರೋ ಚಪ್ಪಲಿ ಹಾಕ್ಕೋತಾನೆ, ಮಗನಿಗೆ ಮಾತ್ರ ಗ್ಯಾದರಿಂಗಿಗೆ ಒಳ್ಳೆ ಶೂ ಬೇಕು ಅಂತ ಕೊಡಿಸ್ತಾನೆ. ಅಮ್ಮ ತಾನು ಸರಿಯಾಗಿ ಊಟ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮಗಳು ಚೆನ್ನಾಗಿ ಊಟ ಮಾಡಲಿ ಅಂತ ತಾನು ರಾತ್ರಿಯ ಊಟ ಕಡಿಮೆ ಮಾಡಿ ಮಗಳಿಗೆ ಜಾಸ್ತಿ ಮಾಡಿ ಕೊಡ್ತಾಳೆ. ಅದು ಅಮ್ಮನ ವ್ಯಕ್ತಿತ್ವ. ಹಿಂಗೆ ಮಾಡಿ ನಮ್ಮ ಬದುಕನ್ನು ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಆದರೆ ವಿವೇಕಾನಂದರಿದ್ದ ಕಾಲಕ್ಕೆ ಭಾರತದ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ಉದ್ದಗಲಕ್ಕೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ದೇಶದ ಜನ ಹೇಗಿದ್ರು ಅಂತಂದರೆ, ಬ್ರಿಟಿಷರು ಬೂಟು ಕಾಲು ನೆಕ್ಕುಕೊಂಡು ಬಿದ್ದಿದ್ರು. ಈ ದೇಶದ ಜನಕ್ಕೆ ಹಸಿವಿನಿಂದ ತ್ರಾಹಿಯಾಗಿತ್ತು. ಈ ದೇಶದಲ್ಲಿ ಆರೋಗ್ಯ ಇರಲಿಲ್ಲ. ಎಲ್ಲಿ ನೋಡಿದ್ರು ನರಳಾಡುವಂಥ ಜನ. ಒಬ್ಬ ಸ್ವಾಭಿಮಾನಿ ಭಾರತೀಯನಿಗೆ ಸಹಿಸೋದು ಹೆಂಗೆ ಸಾಧ್ಯ? ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತು ಹಿ ವಾಸ್ ಸೋ ಫೋಕಸ್ಡ್. ಅವ್ರು ಯೋಚನೆ ಮಾಡಿದ್ದೆ, ನನ್ನ ದೇಶಕ್ಕೆ ಪರಿಹಾರ ಹೇಗೆ ಕೊಡಬೇಕು, ಇದನ್ನು ಬಿಟ್ಟು ನನಗೆ ಏನೂ ಬೇಕಾಗಿಲ್ಲ. 28 ವರ್ಷದ ಒಬ್ಬ ತರುಣ ನಿನಗೆ ಏನು ಬೇಕು ಅಂತ ಕೇಳಿದರೆ, ನನಗೊಂದು ಮದುವೆ ಆಗಬೇಕು, ನನಗೊಂದು ಮನೆ ಬೇಕು, ನನಗೆ ಒಳ್ಳೆ ಟಿ ವಿ ಬೇಕು, ನನಗೆ ಸೋಫಾ ಸೀಟ್ ಇರಬೇಕು, ವೆಲ್ ಫರ್ನಿಶ್ಡ್, ಏನಾದರೂ ಕೇಳಬೇಕಿತ್ತಲ್ಲ. ಅವನು ಒಂದೇ ಒಂದು ಕೇಳ್ತಾನೆ, ನನ್ನ ದೇಶ ಇಷ್ಟೆಲ್ಲ ಸಮಸ್ಯೆಯಲ್ಲಿರುವಾಗ ನನಗೆ ಆನಂದ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ನನ್ನ ದೇಶದ ಸಮಸ್ಯೆಗೊಂದು ಪರಿಹಾರ ಕೊಡು ಅಂತ 3 ದಿನ ಧ್ಯಾನಸ್ಥರಾದರು ಸ್ವಾಮಿ ವಿವೇಕಾನಂದರು. ಅವರ ಗುರುದೇವ ರಾಮಕೃಷ್ಣರು ಎದುರುಗಡೆ ಬಂದಾಗ ವಿವೇಕಾನಂದರು ಕೇಳ್ತಾರಂತೆ, ನನ್ನ ರಾಷ್ಟ್ರದ ಸಮಸ್ಯೆಗೆ ಪರಿಹಾರ ಏನು ಅಂತಂದರೆ, ರಾಮಕೃಷ್ಣರು ಪಶ್ಚಿಮ ದಿಕ್ಕಿಗೆ ನಡ್ಕೊಂಡು ಹೋಗಿದ್ದನ್ನು ನೋಡಿ ಅವ್ರಿಗೆ ಗೊತ್ತಾಗುತ್ತೆ, ಎಸ್ ವೆಸ್ಟಿಗೆ ನಾನು ಹೋಗಬೇಕಾಗಿದೆ ಅಂತ. ಮಿತ್ರ, ಯಾವತ್ತು ನಾವು ಫೋಕಸ್ ಔಟ್ ಆಗ್ತೀವಲ್ಲ ಅವತ್ತು ನಾವು ವಿವೇಕಾನಂದರು ಆಗೋದಿಲ್ಲ. ವಿವೇಕಾನಂದರು ಫೋಕಸ್ಡ್ ಆಗಿರುವಂಥ ಬದುಕನ್ನು ನಡೆಸಿದವರು. ನನಗೆ ತುಂಬ ಸಲ ಕಾಲೇಜಿನ ಮಕ್ಕಳೊಂದಿಗೆ ಚರ್ಚೆ ಮಾಡುವಾಗ ಬರುತ್ತೆ, ಮೊಬೈಲಿಂದ ಫೋಕಸ್ಸನ್ನು ತೆಗೆಯೋದು ಹೆಂಗೆ ಅಂತ. ಮೊಬೈಲ್ ಮೇಲೆ ಫೋಕಸ್ ಮಾಡೋದಲ್ಲ, ಮೊಬೈಲಿಂದ ಫೋಕಸ್ಸನ್ನು ತೆಗೆದು ಬೇರೆ ಕಡೆ ಇಡೋದು ಹೆಂಗೆ ಅಂತ. ನನಗೆ ನಿಮ್ಮ ಜನ್ರೇಷನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಈಗಿನ ಜನ್ರೇಷನ್ ಪ್ರಾಬ್ಲಮ್ ಬೇರೆನೇ ಪ್ರಾಬ್ಲಮ್. ನಾನು ಅದಕ್ಕೆ ನಮ್ಮ ಜನ್ರೇಷನ್ನ ಉತ್ತರ ಕೊಟ್ಟೆ. ಒಂದು ಮಗುಗೆ, ಒಂದು ಕಾಲೇಜಿನ ಹುಡುಗಿ ಬಂದು ಕೇಳ್ತು, ಈ ನೋಟಿಫಿಕೇಶನ್ ಗಲಾಟೆಯಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ನಾನಂದೆ, ನೀನು ಎಲ್ಲಿ ಓದ್ಲಿಕ್ಕೆ ಕೂತ್ಕೋತೀಯೋ ಅಲ್ಲಿ ಮೊಬೈಲ್ ಇಟ್ಕೋಬೇಡ, ಪಕ್ಕದ ರೂಮಲ್ಲಿ ಮೊಬೈಲ್ ಇಟ್ಬಿಡು. ಪಕ್ಕದ ರೂಮಲ್ಲಿ ಮೊಬೈಲ್ ಇಟ್ಟು ಹಾಯಾಗಿ ಓದ್ಲಿಕ್ಕೆ ಕೂತ್ಕೋ, ಪ್ರಾಬ್ಲಮ್ಮೇ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲಿವರೆಗೂ ಸಂಘ ಇರುತ್ತೋ ಅಲ್ಲಿವರೆಗೂ ಪ್ರಾಬ್ಲಮ್ಮು ಅಂತ, ಸಂಘದಿಂದ ದೂರ ಆಗು ಅಂತ ನಾನು ಹೇಳಿದೆ. ಆ ಮಗು ಆಯಿತು ಅಂತ ಹೇಳ್ತು. ಮತ್ತೊಂದು 3 ದಿನ ಆದಮೇಲೆ ಆ ಮಗು ಸಿಕ್ಕಾಗ ಹೇಳ್ತು, ಸರ್ ಮೊದಲೇ ಚೆನ್ನಾಗಿತ್ತು ಅಂತ. ನಾನು ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತು ಗೊತ್ತಾ? ಅದು ಭಾಳ ಚೆನ್ನಾಗಿ ಹೇಳ್ತು. ಮೊದಲು ನೋಟಿಫಿಕೇಶನ್ ಬಂದರೆ ಮಾತ್ರ ಮೊಬೈಲ್ ನೋಡ್ತಿದ್ದೆ, ಈಗ ಪಕ್ಕದ ರೂಮಲ್ಲಿ ಇಟ್ಟಿರ್ತೀನಿ, ಈಗ ಬಂತೇನೋ, ಈಗ ಬಂದಿರ್ಬೋದೇನೋ, ಈಗ ನೋಟಿಫಿಕೇಶನ್ ಬಂದಿರಬಹುದೇನೋ ಅನ್ಕೊಂಡು ಓದಲಿಕ್ಕೆ ಆಗ್ತಿಲ್ಲ ನನ್ನ ಹತ್ರ ಅಂತ. ಯಾವ ಅವಸ್ಥೆ ನಮ್ಮದು ಮಿತ್ರ? ಯಾವ ಏಜ್ ಇದು? ಸ್ವಾಮಿ ವಿವೇಕಾನಂದರು ಕೇಳಿದ್ರು, ನನಗೆ 100 ಜನ ತರುಣರನ್ನ ಕೊಡಿ. ವಿವೇಕಾನಂದ ಕಾಲೇಜಿಗೆ ಬಂದರೆ ಸಾವಿರ ವಿದ್ಯಾರ್ಥಿಗಳಿದ್ದಾರೆ. 100 ಜನ ತರುಣರನ್ನು ಕೇಳಿದ್ದು ಸ್ವಾಮಿ ವಿವೇಕಾನಂದರು. ಆದರೆ ಆ 1000 ವಿದ್ಯಾರ್ಥಿಗಳಲ್ಲಿ ನಾವು ಬರ್ತೀವ ಅಂತ ಕೇಳಿದರೆ ನಮ್ಮಲ್ಲಿ ಬಹುತೇಕರು ಕ್ವಾಲಿಫೈಯೂ ಆಗೋದಿಲ್ಲ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರ ಡೆಫಿನೇಷನ್ ತಾರುಣ್ಯಕ್ಕೆ ನೀವಲ್ಲಿ ಭಾಳ ಜನ ತರುಣರು ಅಂತ ನಿಮ್ಮನ್ನು ನೀವು ಅಂದ್ಕೊಂಡಿರೋರು ಈ ಡೆಫಿನೇಷನ್ ಹತ್ತಿರಕ್ಕೆ ಬರುತ್ತಾ ನೋಡಿ. ಸ್ವಾಮಿ ವಿವೇಕಾನಂದರು ಹೇಳಿದರು, ನನಗೆ ಬೇಕಾಗಿರುವ 100 ಜನ ತರುಣರು ಹೇಗಿರಬೇಕು ಅಂದರೆ ಕಬ್ಬಿಣದ ಮಾಂಸಖಂಡ ಇರಬೇಕು. 50% ಹುಡುಗರು ಆಯಿತು, ನಾವಿಲ್ಲ ಬಿಡಿ ಇದರಲ್ಲಿ ಅಂತ. 50% ಹುಡುಗರು ಹೋಗ್ತಾರೆ, ಇದರಲ್ಲಿ ಬರೋದಿಲ್ಲ ಅವರು, ಆ ಕ್ಯಾಟಗರಿಗೆ ಬರೋದಿಲ್ಲ, ಸಂಬಂಧಕ್ಕೆ ಹೋಗೋದಿಲ್ಲ, ನಮ್ಗೆ ಸಂಬಂಧವೇ ಇಲ್ಲ ಅಂತ. ಇವತ್ತು ನಮ್ದು ಹೆಂಗಾಗಿದೆ ಅಂತಂದರೆ, ಜಂಕ್ ಫುಡ್ ತಿಂದು ನಾವು ಹೇಗೆ ಬೆಳೆದಿದ್ದೀವಿ ಅಂತಂದರೆ, ಆ ಬೆಳೆದಿರೋ ದೇಹವನ್ನು ನಾವು ವಿವೇಕಾನಂದರು ಹೇಳಿರುವಂಥ ದೇಹಕ್ಕೆ ಮೌಲ್ಡ್ ಮಾಡಲಿಕ್ಕೆ ಸಾಧ್ಯವಾ? ಡೆಫಿನೆಟ್ಲಿ ಆಗಲಿಲ್ಲ. ಆದರೆ ಬರೀ ಕಬ್ಬಿಣದ ಮಾಂಸಖಂಡ ಹೇಳಿಲ್ಲ ಸ್ವಾಮಿ ವಿವೇಕಾನಂದರು. 2ನೇ ಸಾಲ ಏನು ಹೇಳಿದ್ರು ಗೊತ್ತಾ? ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನ. ಮೊದಲನೇದು ಕಬ್ಬಿಣದ ಮಾಂಸಖಂಡ, 2ನೇದು ಉಕ್ಕಿನ ನರಮಂಡಲ. ಉಕ್ಕಿನ ನರಮಂಡಲ ಅಂದರೆ ಏನು? ಅತ್ಯುತ್ಕೃಷ್ಟವಾಗಿರುವಂಥ ದೇಹವನ್ನು ಕಾಪಾಡಿಕೊಂಡು ವೀರ್ಯ ಸಂರಕ್ಷಣೆಯನ್ನು ಮಾಡಿಕೊಂಡು ಈ ದೇಹವನ್ನು ಹುರಿಗೊಳಿಸಿಕೊಳ್ಳುವ ಪ್ರಯತ್ನ, ಅದು ಉಕ್ಕಿನ ನರಮಂಡಲದಿಂದ ಸಾಧ್ಯ. 2ನೇ ಹಂತ. ಈ ಉಳಿದಿರೋ 50%ಅಲ್ಲಿ ಇನ್ನು 50% ಹೋದ್ರು. 3ನೇ ಸ್ವಾಮೀಜಿ ಹೇಳಿದರು, 3ನೇದು ಏನಿರಬೇಕು ಅಂತ, ಮಿಂಚಿನ ಬುದ್ಧಿಶಕ್ತಿ ಇರಬೇಕು.
ಕೆಲವರು ಹೆಂಗಿರ್ತಾರೆ ಅಂತಂದರೆ ಜಿಮ್ಮಿಗೆ ಹೋಗಿ ಬಾಡಿ ಗಟ್ಟಿ ಮಾಡ್ಕೊಂಡಿರ್ತಾರೆ. ಏನಾದರೂ ಕೆಲಸ ಹೇಳಿದರೆ ಅವ್ನು ಹಿಂದೆ ಬೀಳಬೇಕು. ಇದಾದ್ಮೇಲೆ ಇದು ಮಾಡು, ಇದಾದ್ಮೇಲೆ ಹಂಗಲ್ಲ. ಒಂದು ಕೆಲಸ ಹೇಳಿದರೆ ಆ ಕೆಲಸವನ್ನು ತನ್ನ ಬುದ್ಧಿಶಕ್ತಿ ಉಪಯೋಗಿಸಿ ಮಾಡಬಲ್ಲ ಅಪರೂಪದ ಸಾಮರ್ಥ್ಯ ಇರಬೇಕು. ಕಬ್ಬಿಣದ ಮಾಂಸ ಕಂಡ ಅಂದಾಗ 50% ಹೋಗಿದ್ರು, ಉಕ್ಕಿನ ನರಮಂಡಲ ಅಂದಾಗ ಇರೋ 50ರಲ್ಲಿ ಮತ್ತೆ 50 ಹೋದ್ರು. ಮಿಂಚಿನ ಬುದ್ಧಿಶಕ್ತಿಯಿಂದ ಕೆಲವರು ಮಾತ್ರ ಉಳ್ಕೊಳ್ತಾರೆ. ಆದರೆ ಸ್ವಾಮೀಜಿ ಅಲ್ಲಿಗೆ ನಿಲ್ಸಲ್ವಲ್ಲ. ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ನನಗೆ ಇಷ್ಟೇ ಸಾಕಾಗಲಿಲ್ಲ, ನನಗೆ ಎಂಥ ತರುಣ ಬೇಕು ಅಂತಂದರೆ ಇದರ ಜೊತೆಗೆ ಅವನಿಗೊಂದು ವಿಲ್ ಪವರ್ ಇರಬೇಕು. ಎಂಥ ವಿಲ್ ಪವರ್ ಇರಬೇಕು ಅಂದರೆ, ಅಗೋ ನೋಡು ಗುಡ್ಡ ಅಂದರೆ ಅವನು ಗುಡ್ಡ ನೋಡಬಾರ್ದಂತೆ, ಅದನ್ನು ಪುಡಿ ಮಾಡ್ಬೇಕಾ ಸ್ವಾಮೀಜಿ? ಮಾಡ್ಕೊಂಡು ಬರ್ತೀನಿ ಹೇಳಿ ಅನ್ಬೇಕಂತ. ಏನು ವಿಲ್ ಪವರು? ಅದಕ್ಕೆ ನಮ್ಮ ಪುರುಷೋತ್ತಮಾನಂಜಿ ಮತ್ತೊಂದನ್ನು ಸೇರಿಸೋರು. ಅವ್ರೇನು ಹೇಳ್ತಿದ್ರು ಗೊತ್ತಾ? ಅವನ ತೇಜಸ್ ಹೆಂಗಿರಬೇಕು ಅಂತಂದರೆ, ಮುಖ ಕೆನ್ನೆಗಳು ಥಳಥಳಿಸೋ ಟೊಮೆಟೊ ಹಣ್ಣಿನ ಥರ ಇರಬೇಕು, ಹಂಗಿದ್ರೆ ತರುಣ ಅಂತ ಕರಿಬೋದು ಅಂತ. ಈ ತಾರುಣ್ಯದ ನಯಾ ಪೈಸೆ ಆದರೂ ಇದೆಯೇನ್ರಯ್ಯ? ಹೆಂಗೆ ಸುಸ್ತಾಗ್ಬಿಟ್ಟಿದ್ದೀವಿ ನಾವು ಅಂತಂದರೆ, ಕೂತವ್ರ ಮುಖಗಳು ನೋಡಿದ್ರೆ ಗೊತ್ತಾಗುತ್ತೆ ಎನರ್ಜಿನೇ ಇಲ್ವಲ್ಲ. ಅಯ್ಯೋ, ಇದು ಕೊನೆ ಪೀರಿಯಡ್ ಎನರ್ಜಿ ಇಲ್ಲ ಅಂದರೆ ಒಪ್ಕೋಬೋದು. ಫಸ್ಟ್ ಪೀರಿಯಡ್ ಕಂಡ್ರೋ ಏನು ಎನರ್ಜಿ ಇರಬೇಕು. ಬೆಳಗ್ಗೆ 4:45 ಎದ್ದಿರೋದು ನಾನು. 4:45, 5 ಗಂಟೆಗೆ ಹೊರಟಿರೋದು ಮನೆಯಿಂದ. 5 ಗಂಟೆಗೆ ಹೊರಟು ಇಲ್ಲಿ ಬಂದು ನಂಗೆ ಗೊತ್ತಿದೆ 3 ಪ್ರೋಗ್ರಾಮ್ ಇದೆ, ಮ್ಯಾರಥಾನ್ ಇದೆ. ನನಗೆ ಅವ್ರು ಕೇಳಿದ್ರು ಮ್ಯಾರಥಾನ್ ಕಷ್ಟ ಆಗುತ್ತಾ ಅಂತ. ನಾನು ಹೇಳಿದೆ ನಂಗೆ ಭಾಳ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂತಂದರೆ, ಇಡೀ ದಿನ ರಾಷ್ಟ್ರದ ಚಿಂತನೆಯಲ್ಲಿ ಇರ್ಬೋದು, ಮೊದಲನೇದು. ಎರಡನೇದು, ಪುತ್ತೂರಿಗೆ ಯಾವತ್ತು ಬರ್ತೀನೋ ಬಂದಾಗ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಮಾಡಿ ಹೋಗ್ಬಿಡ್ಬೇಕು. ಭಗವಂತ ಹೋಮ್ವರ್ಕ್ ಕೊಟ್ಟಿದ್ದಾನೆ, ಕೆಲಸ ಮುಗಿಸ್ಬೇಕು. ಆ ಎನರ್ಜಿಯನ್ನು ವೇಸ್ಟ್ ಮಾಡಿಕೊಂಡ್ರೆ ಇನ್ನು ಸಾಯುವ ಸ್ಥಿತಿಯಲ್ಲಿ ಎನರ್ಜಿ ಬರುತ್ತೆ ಅನ್ಕೊಂಡಿದ್ದೀರೇನು? ದಿನ ಬೆಳಗಾದ್ರೆ ಸಾಯುವ ಯೋಚನೆ ಮಾಡುವ ತಾರುಣ್ಯವನ್ನ ತಾರುಣ್ಯ ಅಂತ ಕರೀಲಿಕ್ಕಾಗತ್ತಾ? ಈ ದೇಶಕ್ಕಿರುವಂಥ ಹೆಗ್ಗಳಿಕೆ ಏನು ಗೊತ್ತಾ? ಭಾರತ ಚಿಂತನ ಅಂತ ಹೆಸರಿಟ್ಟಿದ್ದಾರೆ ಇವತ್ತು ಅವರು. ವಿವೇಕ ಚಿಂತನೆ ಮಾಡ್ತಾ ನಾವು ಭಾರತವನ್ನು ಕಟ್ಟಬೇಕು ಅಂತ. ಈ ದೇಶಕ್ಕಿರುವಂಥ ಹೆಗ್ಗಳಿಕೆ ಏನು ಅಂತಂದರೆ, ಈ ದೇಶದಲ್ಲಿ ಇವತ್ತು 35 ವರ್ಷ ವಯಸ್ಸಿಗಿಂತ ಕೆಳಗಿರುವಂಥ 65% ಜನ ಇದ್ದಾರಂತೆ. 35ಕ್ಕಿಂತ ಕೆಳಗೆ. ಆದರೆ ಈ 35ಕ್ಕಿಂತ ಕೆಳಗಿರುವಂಥ ತರುಣರು ನಿಜಕ್ಕೂ ಎಷ್ಟು ಜನ ತರುಣರು ಅಂತ ಕೇಳಿದ್ರೆ ಯಾರು ಇದ್ದೀರಿ ಹೇಳಿ? ನಾವು ಸುಮ್ಮನೆ ಇವತ್ತು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ, ನಮ್ಮನ್ನ ಒಂದ್ಸಲ ನೋಡೋಣ. ಆರ್ ವಿ ದಟ್ ಕೈಂಡ್ ಆಫ್ ಯೂತ್? ಸ್ವಾಮೀಜಿ ಹೇಳಿದ ಥರದ್ದು ಯೂತ್. ಸ್ವಾಮಿ ವಿವೇಕಾನಂದರಿಗೆ ಯೂತಿನ ಪರಿಕಲ್ಪನೆ ಕಟ್ಟಿದ್ದು ಯಾರು ಗೊತ್ತಾ? ಅವರ ಅಪ್ಪ ಕಟ್ಟಿ ಕೊಟ್ಟಿದ್ದು. ಒಂದಿನ ನರೇಂದ್ರ ತನ್ನ ಮನೇಲಿ ಕೂತಿದ್ದ. ಅವರಪ್ಪ ಅಟಾರ್ನಿ ಜನರಲ್, ಅವರು ಅಡ್ವೊಕೇಟ್ ಆಗಿದ್ದವರು. ಅವ್ರ ಮನೆಗೆ ಯಾರೇ ಬಂದರೂ ಅವ್ರಿಗೆ ಏನಾದರೂ ಸಹಾಯ ಮಾಡಿ ಕಳಿಸ್ತಿದ್ರು. ಒಬ್ಬ ಕುಡುಕ ಬಂದ, ಹೀಗೆ ಕೈ ಚಾಚಿದ. ಅವರಪ್ಪ ಅವನನ್ನು ನೋಡಿದ್ರು, ಆಯಿತು ಅಂತ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟರು. ಮಗ ಪ್ರಾಬಬಲಿ 14-15 ವರ್ಷದ ಹುಡುಗ ನರೇಂದ್ರ. ಮಗ ಗುರ್ರ್ ಅಂತ ಕೋಪ ಬರ್ತಿತ್ತು ಅವನಿಗೆ. ಕೋಪ ಯಾಕೆಂದ್ರೆ ಅಪ್ಪ ಕೊಟ್ಟರು ಅಂತಲ್ಲ, ಒಬ್ಬ ಕುಡುಕನಿಗೆ ಕೊಟ್ರಲ್ಲ. ಈ ಕುಡುಕ ಕುಡ್ದು ಹಾಳಾಗ್ತಾನೆ. ಮತ್ತೆ ನಮ್ಮ ಅಪ್ಪಂಗೆ ಇಷ್ಟು ಬುದ್ಧಿ ಇಲ್ವಲ್ಲ ಅಂತ ಅಪ್ಪನ ಹತ್ರ ಹೋದ. ಅಪ್ಪಂಗೆ ಕೇಳಬೇಕಿತ್ತು ಅವನು, ಅಪ್ಪ ಕುಡುಕನಿಗೆ ಯಾಕೆ ಕೊಟ್ಟೆ ಅಂತ. ಅಪ್ಪನ ಕೇಳಿದ, ಕುಡುಕನಿಗೆ ಯಾಕೆ ಕೊಟ್ಟೆ ಅಂತ. ಅಪ್ಪ ಹೇಳಿದ್ರು, ನೋಡೋ ಅವನ ಮನೆ ಕಷ್ಟಕ್ಕೆ ಕುಡಿತಾನೆ ಕಣ, ಸ್ವಲ್ಪ ಕಾಲ ಆ ಕಷ್ಟವನ್ನು ಮರಿತಾನೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುಡಿಲಿ ಅಂತ ಕೊಟ್ಬಿಟ್ಟೆ ಅಂತಂದ್ರು ಅಪ್ಪ. ಅವ್ರ ಮಾತು ಭಾಳ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಾಯಿತು ಅಂದರೆ, ನರೇಂದ್ರ ಪ್ರಶ್ನೆ ಮಾಡಿದ. ನಮ್ಮಪ್ಪನಿಗೆ ಈ ಪ್ರಶ್ನೆ ನಾನು ಕೇಳಿದ್ದಿದ್ರೆ ನನಗೆ ಮೈ ತುಂಬ ಬಾಸುಂಡೆ ಬರುವಂತೆ ಬಡಿದಿರ್ತಿದ್ರು. ಆದರೆ ನರೇಂದ್ರ ಪ್ರಶ್ನೆ ಏನು ಕೇಳಿದ ಗೊತ್ತಾ? ಆಯಿತು, ಎಲ್ರಿಗೂ ಹಿಂಗೆ ಕೊಟ್ಟು ಖಾಲಿ ಮಾಡಿದರೆ ನನಗೇನು ಕೊಡ್ತೀಯಾ, ನನಗೇನು ಉಳಿಸ್ತೀಯ ನೀನು ಅಂತ ಕೇಳ್ಬಿಟ್ಟ ಅಪ್ಪಂಗೆ. ನನಗೇನು ಆಸ್ತಿ ಅಂತ. ಹಂಗೆ ಕೇಳಿದ ತಕ್ಷಣ ಅಪ್ಪ ಕೋಪಿಸ್ಕೊಂಡ್ರು. ಆದರೆ ಆ ಕೋಪ ಬೇರೆ ಥರ ಇತ್ತು. ಮಗನ ಕೈ ಹಿಡಿದ್ರು, ಎಳ್ಕೊಂಡು ಹೋದರು. ಎಳ್ಕೊಂಡು ಹೋಗಿ ಕನ್ನಡಿ ಮುಂದೆ ನಿಲ್ಲಿಸಿದ್ರು, ಉದ್ದನೆಯ ಕನ್ನಡಿ. ಆ ಕನ್ನಡಿ ಎದುರಿಗೆ ನಿಂತ್ಕೊಂಡಂಥ ನರೇಂದ್ರ ಅಲ್ಲಿ ನಿಂತ್ಕೊಂಡಾಗ ಅಪ್ಪ ಕೇಳಿದ್ರು, ಏನು ಕಾಣುತ್ತೆ ಅಲ್ಲಿ ಹುಡುಗ ಅಂತ. ನಾನು ಕಾಣ್ತಾ ಇದ್ದೀನಿ. ಅಪ್ಪ ಏನಂದ್ರು ಗೊತ್ತಾ? ಎಲ್ಲರೂ ಕೇಳಿಸ್ಕೊಳ್ಳಿ, ಭಾಳ ಚೆನ್ನಾಗಿದೆ ಇದು. ಅಪ್ಪ ಹೇಳಿದರು, ನರೇಂದ್ರ, ಈ ನೀನು ಏನು ಕಾಣ್ತಿದ್ಯಾ ಅಂತ ನೀನು ಹೇಳ್ತೀಯಲ್ಲ, ಅದು ಎಲ್ಲಿಂದ ಬಂತು ನಿನಗೆ? ನಾನೇ ಕೊಟ್ಟಿರೋದು ನಿನಗದು. ನಾನಿಲ್ಲ ಅಂದರೆ ನೀನು ಎಲ್ಲೋ ಇರ್ತಿದ್ದೆ. ನಿನಗೊಂದು ಅದ್ಭುತವಾಗಿರುವಂಥ ದೇಹ ಕೊಟ್ಟಿದ್ದೀನಿ, ಒಂದು ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದೀನಿ, ಬುದ್ಧಿಶಕ್ತಿಯನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋ ವಾತಾವರಣ ಕೊಟ್ಟಿದ್ದೀನಿ. ನಾನು ಕೊಟ್ಟಿರುವ ಈ ದೇಹವನ್ನು ಅತ್ಯುತ್ಕೃಷ್ಟವಾಗಿ ಕಾಪಾಡಿಕೊಂಡು ಜಗತ್ತಿಗೆ ಉಪಯೋಗವಾಗುವಂತೆ ಬದುಕೋದು ನಿನ್ನ ಹೊಣೆಗಾರಿಕೆ. ಅದು ಏನು ಮಾಡ್ತೀಯೋ ಮಾಡು ಅಂತ ಅಪ್ಪ ಹೋಗ್ಬಿಟ್ರು. ಇವನು ಕನ್ನಡಿ ಮುಂದೆ ನಿಂತ್ಕೊಂಡಿದ್ದವನು ತನ್ನನ್ನೇ ತಾನು ನೋಡ್ತಾ ಇದ್ದ. ಹೌದಲ್ಲ,
ಎಂಥ ಸುಂದರವಾಗಿರೋ ದೇಹ ಇದು. ಈ ದೇಹವನ್ನು ಬಳಸ್ಕೊಂಡು ರಾಷ್ಟ್ರಕ್ಕೆ ಉಪಯೋಗಿಯಾಗಬೇಕು ಅಥವಾ ಕೆಲಸಕ್ಕೆ ಬಾರದವನಾಗಿ ಬದುಕಬೇಕು ಅಂತ ನರೇಂದ್ರ ಅವತ್ತು ಯೋಚನೆ ಮಾಡಿದರ ಪರಿಣಾಮವಾಗಿ ನಮ್ಮೆದುರಿಗೆ ಇವತ್ತು ಸ್ವಾಮಿ ವಿವೇಕಾನಂದರು ನಿಂತಿದ್ದಾರೆ. ಅವರ ಮಾತುಗಳಿಂದ ಇಡೀ ಜಗತ್ತಿನೆದುರಿಗೆ ಭಾರತ ವೈಭವಯುತವಾಗಿ ನಿಲ್ಲಕ್ಕೆ ಸಾಧ್ಯವಾಯ್ತಲ್ಲ, ಅದು ನರೇಂದ್ರನ ಕಾರಣಕ್ಕೆ. ಆದರೆ ನರೇಂದ್ರನಾಗೋದು ಸುಲಭ ಇಲ್ಲ ಮಿತ್ರರೇ. ನಮ್ಮಲ್ಲಿ ಅನೇಕರಿಗೆ ಯಾರ್ದಾದ್ರೂ ಒಳ್ಳೆ ಬದುಕನ್ನು ನೋಡಿದ ತಕ್ಷಣ ಓವರ್ನೈಟ್ ಹಂಗೆ ಆಗ್ಬೋದು ಅಂತ ಅನಿಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗಾದರೂ ಒಂದು ಸಿನಿಮಾ ಸ್ಟಾರನ್ನು ನೋಡಿದ ತಕ್ಷಣ, ಅವರು ಸುತ್ತಲೂ ಜನ ನೋಡಿದ ತಕ್ಷಣ ನಾನು ಸಿನಿಮಾ ಸ್ಟಾರ್ ಆಗ್ಬಿಡ್ಬೋದು ಅಂತ. ಸಿನಿಮಾ ಸ್ಟಾರ್ ಆಗೋದು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಭಾಳ ಸೈಕಲ್ ಹೊಡಿಬೇಕು. ನನಗೆ ಚಿಕ್ಕಂದಲ್ಲಿ ನಿಮ್ಮ ವಯಸ್ಸಿನಲ್ಲಿರುವಾಗ ತೆಂಡೂಲ್ಕರ್ ಅಂದರೆ ಪಂಚಪ್ರಾಣ. ನನಗೆ ಎಷ್ಟು ಇಷ್ಟ ತೆಂಡೂಲ್ಕರ್ ಅಂದರೆ ಅವ್ನು ಯಾವ ಮ್ಯಾಚು ಬಿಡ್ತಿರ್ಲಿಲ್ಲ. ತೆಂಡೂಲ್ಕರ್ಗೆ ಬೌಲಿಂಗ್ ಕೊಟ್ಟರು ಖುಷಿ, ತೆಂಡೂಲ್ಕರ್ ಫೀಲ್ಡಿಂಗ್ ಮಾಡಿದ್ರು ಖುಷಿ, ಅವ್ನು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ವಾ ಅದ್ಭುತ ಅಂತಿದ್ದೆ ನಾನು. ನಂಗೆ ತೆಂಡೂಲ್ಕರ್ ಅಂದರೆ ಒಂಥರ ಗಾಡ್ ಆಫ್ ಕ್ರಿಕೆಟ್ ಅಂತಾರಲ್ಲ, ನನ್ನ ಪಾಲಿನ ದೇವರು ಅಂತ ಭಾವಿಸ್ತಿದ್ದೆ. ಒಂದ್ಸಲ ತೆಂಡೂಲ್ಕರ್ ಥರ ಆಗಬೇಕು ಅಂತ, ತೆಂಡೂಲ್ಕರ್ ಥರ ಗಾಡ್ ಆಫ್ ಕ್ರಿಕೆಟ್ ಥರ ಆಗಬೇಕು ಅಂತ. ಆದರೆ ಯಾವತ್ತೂ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಿರಲಿಲ್ಲ ನಾನು. ಆಮೇಲೆ ತೆಂಡೂಲ್ಕರ್ದೊಂದು ಲೈಫ್ ಬಂತು, ಪುಸ್ತಕ ಬಂತೊಂದು. ಆ ಪುಸ್ತಕ ಬಂದಾಗ ನಾನು ಪುಸ್ತಕ ಕೊಂಡ್ಕೊಂಡು ಬಂದೆ, 700 ಪುಟದ ಪುಸ್ತಕ. ಐ ವಾಸ್ ಇನ್ PU 2. ನಾನು PU 2ನಲ್ಲಿರುವಾಗ ಎಕ್ಸಾಮ್ ಬಿಟ್ಟು ತೆಂಡೂಲ್ಕರ್ ಪುಸ್ತಕ ಓದ್ತಾ ಕೂತೆ. ಓದ್ತಾ ಅರ್ಧ ಓದುವಾಗ ಗೊತ್ತಾಯ್ತು ನನ್ನ ಜೀವಮಾನದಲ್ಲಿ ನಾನು ತೆಂಡೂಲ್ಕರ್ ಆಗಲ್ಲ ಅಂತ. ಯಾಕೆ ಗೊತ್ತಾಯ್ತು ಗೊತ್ತಾ? ತೆಂಡೂಲ್ಕರ್ ಓವರ್ ನೈಟ್ ಬಿಲ್ಡ್ ಆದ ಮನುಷ್ಯ ಅಲ್ಲ. ನಂಗೆ ಆವಾಗ ಗೊತ್ತಾಯ್ತು ಪುಸ್ತಕ ಓದಿದ ಮೇಲೆ. ಅವನು 4ನೇ ಕ್ಲಾಸು 5ನೇ ಕ್ಲಾಸು 6ನೇ ಕ್ಲಾಸಲ್ಲಿರುವಾಗ ಹುಚ್ಚತ್ತಿಸ್ಕೊಂಡಿದ್ದು ಕ್ರಿಕೆಟಿಂದು. 7ನೇ ಕ್ಲಾಸ್ನಲ್ಲಿರುವಾಗ ಅವ್ರ ಅಣ್ಣ ತನಗೆ ಅಪ್ಪ ಕೊಡ್ತಿದ್ದ ದುಡ್ಡನ್ನು ಉಳಿಸಿ ಒಂದು ಬ್ಯಾಟ್ ಕೊಡಿಸಿದ. ಈ ಹುಡುಗ ಬ್ಯಾಟ್ ತಗೊಂಡು ಫೀಲ್ಡಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ದ. ಅವನ ಆಟವನ್ನು ನೋಡಿದ್ದ ರಮಾನಂದ ಅಚರೇಕರ್ ಅನ್ನುವಂಥ ಗುರುಗಳು ಅವ್ನು ನೋಡಿ ಅವನಿಗೆ ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರು. ಆದರೆ ಎವ್ರಿ ಡೇ ತಪ್ಪಿಸದೆ ಬರಬೇಕು ಅಂತ. ಈ ಹುಡುಗ ಬರ್ತಿದ್ದ, ಏನು ಮಾಡ್ತಿದ್ದ ಗೊತ್ತಾ? ಬೆಳಗ್ಗೆ ಮನೆಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೋದ ಹುಡುಗ ಫೀಲ್ಡಿಗೆ ಬಂದು ಆಟ ಆಡ್ತಾ ಇರ್ತಿದ್ದ. ಇನ್ನು ತಿಂಡಿಗೆ ಹೋದ್ರೆ ಮನೆಯಿಂದ ವಾಪಸ್ ಕಳ್ಸಲ್ಲ ಅಂತ ತಿಂಡಿ ಮಾಡ್ತಿರ್ಲಿಲ್ಲ. ರಮಾನಂದ ಅಚರೇಕರ್ ತಿಂಡಿ ತಿನ್ಕೊಂಡು ಬಾ ಅಂತ ಕಳಿಸಿದ್ರೆ ಅಲ್ಲೆಲ್ಲೋ ಹೋಗ್ತಿದ್ದ. ಒಂದು 15-20 ನಿಮಿಷ ಕಾಲ ಕಳೆದು ವಾಪಸ್ ತಿಂಡಿ ಆಯ್ತು ಸರ್ ನಂದು ಒಂದು ಬರ್ತಿದ್ದ. ಅನೇಕ ಬಾರಿ ಮಧ್ಯಾಹ್ನ ಊಟಕ್ಕೆ ಹೋಗ್ತಿರ್ಲಿಲ್ಲ. ಹೆಂಗೆ ಬೆಳೆದ ಅವನು ಅಂತಂದ್ರೆ 10th ಸ್ಟ್ಯಾಂಡರ್ಡಿಗೆ ಹೋಗೋ ವೇಳೆಗೆ ಅವನು ಯಾರು ಬೌಲಿಂಗನ್ನು ಬೇಕಾದರೂ ಎದುರಿಸ್ತಾನೆ ಅನ್ನೋ ವಿಶ್ವಾಸ ಬಂದ್ಬಿಟ್ಟಿತ್ತು ಅವನಿಗೆ. ಅವನಿಗಿಂತ ಅವನ ಗುರುಗಳಿಗೆ ಹೆಚ್ಚಾಗಿ ಬಂದಿತ್ತು. ಅಪ್ಪ ಹೇಳಿದ್ರು, ಎಕ್ಸಾಮಿನೇಷನ್ ಬಂದಿದೆ, ಬಾಯಿ ಮುಚ್ಕೊಂಡು ಓದು ಅಂತ. ಗುರುಗಳು ಆಗ ಅವನನ್ನು ಮನೆಗೆ ಕರ್ಕೊಂಡೋಗಿ ಹೇಳ್ತಾರಂತೆ, ನಿಮ್ಮ ಮಗನನ್ನು ಸ್ಕೂಲಿಗೆ ಕಳಿಸ್ಬೇಡಿ, ಅವ್ನು ಸ್ಕೂಲ್ನಲ್ಲಿ ಏನು ಮಾಡಬಲ್ಲನೋ ಅದಕ್ಕಿಂತ ಹೆಚ್ಚಿನದನ್ನು ಗ್ರೌಂಡಲ್ಲಿ ಮಾಡ್ತಾನೆ, ದಯವಿಟ್ಟು ನನಗೋಸ್ಕರ ಬಿಟ್ಕೊಡಿ ಅಂತ ಅಂಡರ್ 19 ಆಡ್ಲಿಕ್ಕೆ ಕಳಿಸಿದ್ರು. ಮಿತ್ರೇ, ಎಟ್ ದ ಏಜ್ ಆಫ್ 16 ಅವನು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಆಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದ. ಎಟ್ ದ ಏಜ್ ಆಫ್ 16 ನನಗೆ ಆಗ ಅನ್ನಿಸ್ತು, ತೆಂಡೂಲ್ಕರ್ ಒಂದೇ ಪೀಸ್, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಅಂತ. ವಿವೇಕಾನಂದರು ಒಂದು ಪೀಸ್ ರೀ. ಮಿತ್ರ, ನೀವು ಯಾರೂ ಇಮ್ಯಾಜಿನ್ ಮಾಡಲ್ಲ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ಮಾತನಾಡಿದ್ರು ಅಂತ. ವೇದಿಕೆ ಮೇಲೆ ಮಾತನಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಭಾರತದಿಂದ ಕನ್ಯಾಕುಮಾರಿಯಲ್ಲಿ ಪ್ರೇರಣೆ ತಗೊಂಡು ಅಮೆರಿಕಕ್ಕೆ ಹೋದ್ರಲ್ಲ. ಅಮೆರಿಕಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಯ್ತು, ಅಮೆರಿಕಕ್ಕೆ ಹೋಗ್ಲಿಕ್ಕೇನೆ ಚೆನ್ನೈನಲ್ಲಿ ಅವರಿಗೋಸ್ಕರ ಫಂಡ್ ರೈಸ್ ಮಾಡಿದ್ರು. ಅಮೆರಿಕಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಎಷ್ಟು ಬೇಕೋ ಅಷ್ಟು, ವಿವೇಕಾನಂದರಿಗೆ ಒಂದು 5-6 ದಿನ ಉಳ್ಕೊಳ್ಳಿಕ್ಕೆ ಎಷ್ಟು ಬೇಕಾಗುತ್ತೋ ಖರ್ಚು ಅಷ್ಟನ್ನು ಕೊಟ್ಟು ಹೋಗ್ಬಿಡಿ ಎಂದರು. ಪ್ರೋಗ್ರಾಮ್ ಎಲ್ಲಿ, ಯಾರು ನಡೆಸ್ತಾರೆ, ಪ್ರೋಗ್ರಾಮ್ಗೆ ಹೋಗ್ಲಿಕ್ಕೆ ಏನು ತಯಾರಿ ಬೇಕು, ಯಾರೂ ಏನೂ ಹೇಳಲಿಲ್ಲ. ಇವರು ಕೂಡ ಅವ್ರ ಮಾತನ್ನು ಕೇಳ್ಕೊಂಡು ಹೊರಟೇ ಬಿಟ್ರು. ಅಮೆರಿಕಾದಲ್ಲಿ ಇಳಿದ ಮೇಲೆ ಗೊತ್ತಾಯ್ತು ಅವ್ರಿಗೆ, ನೀವು ಯಾವ ಸಮ್ಮೇಳನಕ್ಕೆ ಬಂದಿದ್ದೀರೋ ಆ ಸಮ್ಮೇಳನ ನಡೀಲಿಕ್ಕೆ ಇನ್ನೂ 1 ತಿಂಗಳಿದೆ ಅಂತ. 1 ತಿಂಗಳಿದೆ. ಇವ್ರ ಹತ್ರ ಖರ್ಚಿಗಿರೋ ದುಡ್ಡು 4 ದಿನಕ್ಕೆ ಸಾಕಾಗುವಷ್ಟು. ಉಳಿದ 26 ದಿನ ಏನು ಮಾಡಬೇಕು? ಭಾರತದಲ್ಲಾಗಿದ್ರೆ ಭವತಿ ಭಿಕ್ಷಾಂದೇಹಿ ಅಂದರೆ ಯಾರು ಬೇಕಿದ್ರೂ ಊಟ ಹಾಕ್ತಾರೆ, ಎಲ್ಲಿ ಬೇಕಿದ್ರೂ ಉಳ್ಕೊಳ್ಬೋದು, ಯಾವ ದೇವಸ್ಥಾನದಲ್ಲಿ ಬೇಕಿದ್ರೂ ಮಲ್ಕೊಳ್ಬೋದು. ಅಮೆರಿಕಾದಲ್ಲಿ ಯಾರು ಹಾಕ್ತಾರೆ? ಸ್ವಾಮಿ ವಿವೇಕಾನಂದರು ಪತ್ರ ಬರೀತಾರೆ. ಪತ್ರ ಓದಬೇಕು ನೀವು. ಪತ್ರ ಬರೀತಾರೆ, ತಮ್ಮ ಶಿಷ್ಯನೊಬ್ಬನಿಗೆ ಪತ್ರ ಬರೆದು ಹೇಳ್ತಾರೆ, ಏನೋ ನನಗೆ ಇಲ್ಲಿ ಕಳಿಸ್ಕೊಟ್ಟಿದ್ದೀರಾ, ಇಲ್ಲಿ ಹೆಂಗೆ ಬದುಕಬೇಕು ಅಂತ ಹೇಳಲಿಲ್ಲ, ಇನ್ನು 4 ದಿನಕ್ಕಾಗುವಷ್ಟು ಊಟ ಇಲ್ಲ, ನಾನು 5ನೇ ದಿನದಿಂದ ಏನು ಮಾಡಬೇಕು, ಸಾಯ್ಬೇಕಾ ಇಲ್ಲಿ, ನೀವು ದುಡ್ಡನ್ನು ಕಳಿಸ್ಕೊಡಿ ನನಗೆ, ಇಲ್ಲಿ ಬದುಕಲಿಕ್ಕೆ ಕಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೆಮ್ಮದಿಯಿಂದ ಸಾಯ್ಲಿಕ್ಕಾದ್ರೂ ದುಡ್ಡು ಕಳಿಸ್ಕೊಡ್ರಪ್ಪ ಅಂತ ಪತ್ರ ಬರೆದು ಕೊನೆಯಲ್ಲಿ ಏನು ಬರೀತಾರೆ ಗೊತ್ತಾ? ಕೋಪದಲ್ಲಿ ಒಂದಷ್ಟು ಬರೆದಿದ್ದೀನಿ, ಬೇಜಾರು ಮಾಡ್ಕೋಬೇಡ, ನಾನು ಜಗನ್ಮಾತೆಯ ಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಈಜಬೇಕು ಅಂತ ಬಂದಿದ್ದೀನಿ, ಈಜಿಯೇ ಈಜ್ತೀನಿ, ನೋಡ್ತಾ ಇರಿ ಅಂತ ವಿವೇಕಾನಂದರು ನಿಶ್ಚಯ ಮಾಡಿದರು. ಆ್ಯಂಡ್ ಆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಹೆಂಗೆ ಅನ್ಮೋಲ್ಡ್ ಆಯಿತು ಅಂತಂದರೆ, ವಿವೇಕಾನಂದರಿಗೆ ಯಾರೋ ಹೇಳಿದರು, ನ್ಯೂಯಾರ್ಕ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಿಟಿ, ಬೆಟರ್ ಇಲ್ಲಿ ಪಕ್ಕದಲ್ಲಿ ಒಂದು ಬಾಸ್ಟನ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗಿ ಚೀಪಾಗಿ ವರ್ಕೌಟ್ ಆಗುತ್ತೆ ಅಲ್ಲಿ ಎಂದರು. 4 ದಿನ ನ್ಯೂಯಾರ್ಕಲ್ಲಿ ಇರ್ಬೋದಾಗಿರೋದು, ಅಲ್ಲಿ 14 ದಿನ ಇರ್ಬೋದು ಹೋಗಿ ಅಂತ. ಮಂಗಳೂರು ಸಿಕ್ಕಾಪಟ್ಟೆ ಕಾಸ್ಟ್ಲಿ,
ಪುತ್ತೂರಿಗೆ ಹೋಗಿ ಅದು ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ ಹೆಂಗಿರುತ್ತೋ ಹಾಗೆ. ವಿವೇಕಾನಂದರು ಬಾಸ್ಟನ್ನಿಗೆ ಹೋಗಬೇಕು, ವಿವೇಕಾನಂದರು ಟ್ರೈನ್ ಹತ್ತಿದ್ರು. ಟ್ರೈನ್ ಹತ್ತಿದಾಗ ಒಂದೇ ಚಿಂತೆ ಅವರಿಗೆ, ಬೋಸ್ಟನ್ನಲ್ಲಿ ಎಲ್ಲಿಗೆ ಹೋಗಲಿ, ಅಲ್ಲಿಗಾದರೂ ಟ್ರೈನಿಂದ ಇಳಿದ ಮೇಲೆ ಎಲ್ಲಿಗೆ ಹೋಗ್ಬೇಕು ನಾನು, ಹಂಗಂತ ಕೂತ್ಕೊಂಡು ಬಹಳ ತಮ್ಮದೇ ಆದ ಆಲೋಚನೆಯಲ್ಲಿ ಮಗ್ನವಾಗಿರುವಾಗ ಎದುರಿಗೆ ಒಬ್ಬ ಹುಡುಗಿ ಇದ್ಲು, ಹೆಣ್ಮಗಳಿದ್ಲು, ಕ್ಯಾಥರಿನ್ ಸ್ಯಾನ್ಬಾರ್ನ್ ಅಂತ ಅವಳ ಹೆಸರು. ಸ್ಯಾನ್ಬಾರ್ನ್ ವಿವೇಕಾನಂದರು ನೋಡಿದ್ಲು, ಮಾತಾಡಿಸ್ಬೇಕು ಅನ್ನಿಸ್ತಿದೆ ಅವಳಿಗೆ. ಯಾರೋ ಸನ್ಯಾಸಿ, ಹಿಂದೂ ಸನ್ಯಾಸಿ ಬಗ್ಗೆ ಓದ್ಕೊಂಡಿದ್ದಾಳೆ, ಸ್ವಲ್ಪ ಇವನು ಅದೇ ಇರ್ಬೋದು ಅಂತ ಅನಿಸುತ್ತೆ, ಹೆಂಗೆ ಮಾತಾಡಿಸೋದು ಧೈರ್ಯ ಆಗ್ತಿಲ್ಲ. ಕೊನೆಗೂ ಕೇಳಿಬಿಟ್ಲು, ನೀವು ಭಾರತದಿಂದ ಬಂದವರಾ? ಸ್ವಾಮೀಜಿ ಸೆಡ್ ಎಸ್, ಹೌದು. ಸರ್ವಧರ್ಮ ಸಮ್ಮೇಳನಕ್ಕೆ ಬಂದಿರೋದಾ? ಎಸ್, ಹೌದು. ಮೂರನೇ ಪ್ರಶ್ನೆ, ಎಲ್ಲಿಗೆ ಹೊರಟಿದ್ದೀರಾ? ಸ್ವಾಮೀಜಿ ಅಂದರು, ಬೋಸ್ಟನ್ನಿಗೆ ಹೋಗ್ತಿದ್ದೀನಿ ಅಂತ. ಓ ವೆರಿ ಗುಡ್, ನಂದು ಬೋಸ್ಟನ್ನೇ. ಬೋಸ್ಟನ್ನಲ್ಲಿ ಯಾರಾದರೂ ಪರಿಚಯದವ್ರು ಇದ್ದಾರಾ ಅಂತ ಕೇಳಿದರು. ಆಕೆ ಕೇಳಿದ್ಲು, ನಂದು ಬೋಸ್ಟನ್ನೇ, ನಿಮ್ಗೆ ಬೋಸ್ಟನ್ನಲ್ಲಿ ಯಾರಾದರೂ ಪರಿಚಯದವ್ರು ಇದ್ದಾರಾ? ಸ್ವಾಮೀಜಿ ಹೇಳಿದ್ರು, ಒಬ್ಬರಿದ್ದಾರೆ. ಯಾರು? ನೀನೇ. ಮತ್ತೆ ಯಾರೂ ಗೊತ್ತಿಲ್ಲ ನಂಗೆ ಬೋಸ್ಟನ್ನಲ್ಲಿ ಅಂದರು. ಆಕೆಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಆಕೆ ಹೇಳಿದ್ಲು, ಹಾಗಿದ್ರೆ ನಮ್ಮ ಮನೇಲಿ ಉಳ್ಕೊಳ್ಬೋದಾ? ಯಾರು ಬೇಡ ಅಂತಾರ್ರಿ. ಟ್ರೈನ್ ಹತ್ತದಾಗ ಎಲ್ಲಿ ಉಳ್ಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಈಗ ಯಾರೋ ನಮ್ಮ ಮನೆಗೆ ಉಳ್ಕೊಳ್ಳೋಕೆ ಬನ್ನಿ ಅಂದರೆ ಯಾಕೆ ಬೇಡ ಅನ್ಬೇಕು? ಖಂಡಿತ ಉಳ್ಕೊಳ್ತೀನಿ ಅಂತ. ಸ್ವಾಮೀಜಿಯವ್ರ ಕುರಿತಂತೆ ಒಂದು ಸುಂದರವಾಗಿರುವಂಥ ರೂಪಕವನ್ನು ಬರೆದ ಒಬ್ಬ ವ್ಯಕ್ತಿ ಹೇಳ್ತಾನೆ, ಕಣ್ಣಿಲ್ಲದ ವ್ಯಕ್ತಿ ಒಂದು ಕಣ್ಣು ಕೊಡುವಂಥ ದೇವ್ರನ್ನ ಕೇಳ್ಕೊಳ್ತಾನಂತೆ. ದೇವ್ರು ಎರಡೂ ಕಣ್ಣು ಕೊಡ್ಲಾ ಅಂದರೆ ಯಾಕೆ ಬೇಡ ಅಂತಾನವನು. ವಿವೇಕಾನಂದರ ಕತೆ ಹಾಗೆ ಆಗಿತ್ತಂತೆ. ಎರಡೂ ಕಣ್ಣು ಕೊಡ್ತೀನಿ ಅಂದರೆ ಯಾಕೆ ಬೇಡ ಅನ್ಲಿ, ಬರ್ತೀನಿ ಅಂದರು. ಯಾಕೆಂದರೆ ಅವ್ರಿಗಿನ್ನೊಂದು 20 ದಿನ ತಳ್ಳಬೇಕಿತ್ತು ಹೇಗಾದರೂ ಮಾಡಿ. ಆದರೆ ಹೆಂಗೆ ಅನ್ಫೋಲ್ಡ್ ಆಯಿತು ನೋಡಿ ಮ್ಯಾಜಿಕ್ಕು. ವಿವೇಕಾನಂದರು ಅಲ್ಲಿಗೆ ಹೋದ್ಮೇಲೆ ಆಕೆ ವಿವೇಕಾನಂದರ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿದ ಮೇಲೆ ಗೊತ್ತಾಯಿತು, ನಮ್ಮ ಮನೆಗೆ ಬಂದಿರೋ ಸಾಧು ಸಾಮಾನ್ಯ ಅಲ್ಲ, ಇಡೀ ಜಗತ್ತನ್ನು ಅಲಗಾಡಿಸಬಲ್ಲಂಥ ವ್ಯಕ್ತಿ. ಆದರೆ ನಾನು ಆರ್ಡಿನರಿ ಹೆಣ್ಮಗಳು, ನಾನು ಹೆಂಗೆ ಹೇಳೋದು ಇದನ್ನು ಅಂತ ಅವ್ರೇನು ಮಾಡಿದರು, ಈ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ಸಾಹೇಬರನ್ನು ಕೇಳ್ಕೊಂಡ್ಲು, ನಮ್ಮ ಮನೇಲಿ ಒಬ್ಬ ಸನ್ಯಾಸಿ ಇದ್ದಾರೆ, ನೀವು ನಮ್ಮ ಮನೆಗೆ ಬಂದು ಹೋಗ್ಬೋದಾ? ಅವರಂದ್ರು, ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಆದರೂ ನೀನು ಕರಿತಾ ಇದೆಯಾ ಅಂತ ಬರ್ತೀನಿ, ನಾಟ್ ಮೋರ್ ದೆನ್ ಹಾಫ್ ಆನ್ ಅವರ್, ನಾನು ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ, ಐ ಡೋಂಟ್ ಹ್ಯಾವ್ ಟೈಮ್. ಹಾಗೆಲ್ಲ ಹೇಳಿ ಎಲ್ಲ ಪೀಠಿಕೆ ಕೊಟ್ಟು ಬಂದರು. ವಿವೇಕಾನಂದರು ಕೂತಿದ್ರು, ಅವರು ನೋಡಿದರು. ಫಸ್ಟ್ ಲವ್ ಎಟ್ ಫಸ್ಟ್ ಸೈಟ್ ಇದೆಯಲ್ಲ, ಹಂಗಾಗದು ಯಾವಾಗಲೂ. ಈ ಕಾಲೇಜ್ನಲ್ಲಿ ಆಗೋದೆಲ್ಲ ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ, ಅದು ಫಸ್ಟ್ ಸೈಟಲ್ಲಿ ಲವ್ ಆಗುತ್ತೆ, ಇನ್ನು ಸ್ವಲ್ಪ ದಿನ ಹೋದರೆ ಬಿಟ್ಟು ಹೋಗ್ಬಿಡುತ್ತೆ, ಹಂಗಲ್ಲ. ವಿವೇಕಾನಂದರ ಮೇಲೆ ರೈಟರ್ ಲವ್ ಹೆಂಗಿತ್ತು ಅಂತಂದರೆ, ನೋಡಿದರು ಈ ಮನುಷ್ಯ ಭಾಳ ಪ್ರತಿಭಾವಂತ ಇದ್ದಾನೆ ಅಂತ ಅನ್ನಿಸ್ತು. ಒಂದು 3-4 ಪ್ರಶ್ನೆ ಕೇಳಿದರು. ವಿವೇಕಾನಂದರ ಉತ್ತರ ನೋಡಿ ಹೆಂಗೆ ಗಾಬರಿ ಆಯ್ತು ಅವರಿಗೆ ಅಂತಂದರೆ, ಅರ್ಧ ಗಂಟೆ ಇರ್ತೀನಿ ಅಂತ ಬಂದವರು ಒಂದಿಡೀ ದಿನ ವಿವೇಕಾನಂದರ ಜೊತೆ ಕಳೆದ್ರು, ಮನೆಗೆ ಹೋದರು, ಮತ್ತೆ ವಾಪಸ್ ನೆಕ್ಸ್ಟ್ ಡೇ ಬಂದರು, ನಾನು ಮಾತಾಡಬೇಕು ಇವ್ರ ಜೊತೆ ಅಂತ. ಮತ್ತಿಡೀ ದಿನ 3-4 ದಿನ ಹಿಂಗೆ ಕಳೆದು ಅವ್ರು ತಲೆ ಕೆಟ್ಟ ಕೊನೆಗೆ ಹೇಳಿದ್ರು, ಅಯ್ಯಯ್ಯೋ ಸ್ವಾಮೀಜಿ, ನೀವು ಯಾಕೆ ಇಲ್ಲೆಲ್ಲ ತಿರುಗಾಡ್ತಾ ಇದ್ದೀರಾ? ಇಲ್ಲೊಂದು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ನಡೀತಾ ಇದೆ, ಅಲ್ಲಿ ಹಿಂದೂ ಧರ್ಮವನ್ನು ಪ್ರತಿಪಾದಿಸಲಿಕ್ಕೆ ನಿಮ್ಮಂಥವ್ರು ಬೇಕು, ನೀವು ಯಾಕೆ ಅಲ್ಲಿಗೆ ಹೋಗಬಾರ್ದು ಅಂತ ಕೇಳಿದರೆ, ಸ್ವಾಮೀಜಿ ಅಂದರು, ಅದಕ್ಕೆ ಕಣಯ್ಯ ನಾನು ಬಂದಿರೋದು. ಆದರೆ ಅಲ್ಲಿಗೆ ಹೋಗಿ ಮಾತಾಡಲಿಕ್ಕೆ ಇಂಟ್ರೊಡಕ್ಷನ್ ಲೆಟರ್ ಬೇಕಂತೆ, ಪರಿಚಯ ಪತ್ರ ಬೇಕಂತೆ. ನಾನು ಯಾರು ಅಂತ ಅಲ್ಲಿನವ್ರಿಗೆ ಯಾರಿಗೂ ಗೊತ್ತಿಲ್ಲ, ಇಂಡಿಯಾದಿಂದ ನನ್ನನ್ನು ರೆಕಮೆಂಡ್ ಮಾಡಿ ಯಾರೂ ಕಳಿಸ್ಲೇ ಇಲ್ಲ, ಹೀಗಾಗಿ ನನಗೆ ಸ್ಟೇಜ್ ಕೊಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತಂದರು ಸ್ವಾಮೀಜಿ. ನೋ ವಾಟ್ ಡಿಡ್ ರೈಟ್ ಸೇ? ಛೇ ಅಷ್ಟೇನಾ, ಐ ವಿಲ್ ಡೂ ಇಟ್ ಫಾರ್ ಯು, ನಾನು ಅದನ್ನು ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಅವನೇನು ಹೇಳ್ತಾನಂತೆ ಗೊತ್ತಾ? ರೈಟ್ ಸಾಹೇಬರು ಹೇಳ್ತಾರೆ, ಅವರು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ಅವರು ಹೇಳ್ತಾರೆ, ಸ್ವಾಮೀಜಿ ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳೋದು ಒಂದೇ, ನಿಮ್ಮನ್ನು ಯಾರಾದರೂ ಪರಿಚಯ ಕೇಳ್ತಾರೇನು ಅಂತ ನಮ್ಮ ವಿವೇಕಾನಂದರ ಬಗ್ಗೆ ರೈಟ್ ಸಾಹೇಬರು ಹೇಳಿದ್ರು. ಆ್ಯಂಡ್ ದೆನ್ ಹಿ ರೋಟ್. ಏನು ಬರೆದ್ರು ಗೊತ್ತಾ? ರೈಟ್ ಬರಿತಾ ಹೇಳ್ತಾರೆ, ಅಮೇರಿಕಾದಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನ, ಯಾರ ಬಗ್ಗೆ, ಯಾರ ಇನ್ಸ್ಟಿಟ್ಯೂಷನಲ್ಲಿ ನಾವಿರೋದೋ, ಯಾರ ಹೆಸರಿನ ಇನ್ಸ್ಟಿಟ್ಯೂಷನ್ ಇದು, ವಿವೇಕಾನಂದರ ಬಗ್ಗೆ ಮಾತನಾಡ್ತಾ ರೈಟ್ ಹೇಳ್ತಾರೆ, ಅಮೇರಿಕಾದ ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ವಿವೇಕಾನಂದರಂತ ಮತ್ತೊಬ್ಬ ವ್ಯಕ್ತಿ ತಿರುಗಾಡಿರಲಿಲ್ಲ. ಇವತ್ತಿಗೂ ಅಮೇರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಹಾಕಿ ವಿವೇಕಾನಂದರನ್ನ ಮತ್ತೊಂದು ತಟ್ಟೆಯಲ್ಲಿ ಅವರೊಬ್ಬರನ್ನೇ ಕೂರಿಸಿದ್ರೂ ವಿವೇಕಾನಂದರ ತೂಕವೇ ಜಾಸ್ತಿ ಆಗುತ್ತೆ ಅಮೇರಿಕಾದ ಎಲ್ಲ ಬುದ್ಧಿವಂತರಿಗಿಂತ ಅಂತ ಅವರೊಂದು ಸುಂದರವಾಗಿರೋ ಪತ್ರ ಬರೆಕೊಟ್ರು. ಬಟ್ ದೇವರ ಪರೀಕ್ಷೆ ಮುಗಿದಿರಲಿಲ್ಲ. ನಮಗಿಷ್ಟು ಕಷ್ಟ ಬಂದರೆ ಸತ್ತೇ ಹೋಗ್ತೀವಿ ಕಣ್ರ, ದೇವರಾಣೆಗೂ ಸತ್ತು ಹೋಗ್ತೀವಿ. ವಿವೇಕಾನಂದರಿಗೆ ಆ ಲೆಟರ್ ಸಿಕ್ತು, ಇಲ್ಲಿಗೆ ಹೋಗಿ ಅಂತ ಅಡ್ರೆಸ್ಸು ಕೊಟ್ಟು ಕಳಿಸಿದ್ರು. ವಿವೇಕಾನಂದರು ಹೆಂಗಿದ್ರು ಅಂತಂದರೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಗ್ನರಾದರೆ ಅಕ್ಕಪಕ್ಕ ಏನು ನೋಡ್ತಿರಲಿಲ್ಲ. ಅವ್ರಿಗೆ ಆ ಕೊಲಂಬಿಯಾದ ಆ ಎಕ್ಸ್ಪೋಸಿಷನ್ ನೋಡಿ ಭಾಳ ಖುಷಿ. ಟ್ರೈನಲ್ಲಿ ಕೂತಿದ್ದಾರೆ, ಆ ಕೊಲಂಬಿಯಾದ ಎಕ್ಸ್ಪೋಸಿಷನ್ಲ ನೋಡ್ತಾ ನೋಡ್ತಾ ಮೈಮರ್ತರು. ಇವ್ರನ್ನ ಯಾರಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅವ್ನು ಟ್ರೈನ್ ಇಳಿದು ಹೋದ. ವಿವೇಕಾನಂದರು ಅವ್ನು ಎಲ್ಲಿ ಹೋದ ಅಂತ ಆಮೇಲೆ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ. ಎಲ್ಲಿ ಇಳಿಬೇಕಿತ್ತು ಅಲ್ಲಿಂದ ಮುಂದೆ ಬಂದು ಆಗೋಗಿದೆ. ಅವರು ನೋಡಿದ್ರು, ಜೇಬಲ್ಲಿ ಇರಬೇಕಾಗಿರೋ ಲೆಟರ್ ಅವನ ಜೊತೆ ಹೋಗಿದೆ.
ಇವರು ಹೋಗ್ಲಪ್ಪ ನಾನಾದರೂ ಹುಡ್ಕೊಂಡು ಹೋಗ್ತೀನಿ ಅಡ್ರೆಸ್ ಅಂತ ನೋಡಿದ್ರೆ ಅಡ್ರೆಸ್ಸು ಕಳೆದೋಗಿದೆ. ವಿವೇಕಾನಂದರು ಬಂದರು, ನಾಳೆ ಬೆಳಗ್ಗೆ ಫಂಕ್ಷನ್ನು, ಇವತ್ತು ಬಂದಿದ್ದಾರೆ, ನಾನು ಯಾವ ಫಂಕ್ಷನ್ ಬಗ್ಗೆ ಮಾತಾಡಿ ವಿವೇಕಾನಂದರು ಪುನರುತ್ಥಾನ ಮಾಡಿದ್ರು ಅಂದ್ರೋ ಅದು ಮರುದಿನ ಸೆಪ್ಟೆಂಬರ್ 10ನೇ ತಾರೀಕು ವಿವೇಕಾನಂದರು ಅಡ್ರೆಸ್ ಹುಡುಕಾಡ್ ಸುಸ್ತಾಗಿ 10ನೇ ತಾರೀಕು ಹೆಚ್ಚು ಕಡಿಮೆ ಮಧ್ಯಾಹ್ನದ ವೇಳೆಗೆ ಹೊಟ್ಟೆಗೆ ಊಟ ಇಲ್ಲ, ತಿಂಡಿ ಇಲ್ಲ, ಬಸವಳೆದು ಒಂದು ಕಡೆ ಸುಸ್ತಾಗಿ ಕೂತು ದೇವ್ರ ಜೊತೆ ಜಗಳ ಆಡಿದರು. ಸಾಯಿಸ್ಬೇಕು ಅಂದಿದ್ರೆ ಇಂಡಿಯಾದಲ್ಲೇ ಸಾಯಿಸ್ಬೋದಿತ್ತು, ಇಲ್ಲಿವರೆಗೂ ಕರ್ಕೊಂಡು ಬಂದು ಹಿಂಗೆ ಯಾಕೆ ಸಾಯಿಸ್ತಾ ಇದೆಯಾ ನನ್ನನ್ನು ಅಂತ ಹಂಗೆ ಅಂದ್ಕೊಂಡು ಸುಸ್ತಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಷ್ಟೇ ಎದುರುಗಡೆ ಒಂದು ಭವ್ಯ ಬಂಗ್ಲೆ. ಮಿತ್ರ, ನೆನ್ಪಿಟ್ಕೊಳ್ಳಿ, ನೀವು ಯಾವತ್ತು ನಿಜವಾಗಲೂ ಪ್ರಯತ್ನಪೂರ್ವಕವಾಗಿ ಕೆಲಸ ಮಾಡ್ತೀರೋ, ನಿಮ್ಮ ಪುರುಷ ಪ್ರಯತ್ನವನ್ನು ಹಾಕ್ತಿರೋ, ಭಗವಂತ ನಿಮ್ಮ ಸಹಾಯಕ್ಕೆ ಬರ್ತಾನೆ, ಇಲ್ಲದೆ ಹೋದರೆ ಬರೋದಿಲ್ಲ. ವಿವೇಕಾನಂದರು ಸುಸ್ತಾಗಿ ಅಲ್ಲಿ ಕೂತಿದ್ದಾಗ ಆ ದೊಡ್ಡ ಬಂಗ್ಲೆಯಿಂದ ಒಂದು ಹೆಣ್ಮಗಳು ಬರ್ತಾಳೆ, ಮಿಸ್ ಹೇಲ್ ಅಂತ ಅವಳ ಹೆಸರು. ಅವಳು ನಡ್ಕೊಂಡು ಬಂದು ವಿವೇಕಾನಂದರಿಗೆ ಕೈ ಮುಗಿದು, ನೀವು ಭಾರತದಿಂದ ಬಂದಿರೋ ಸಾಧುಗಳಾ ಅಂತ ಕೇಳಿದರು. ಸ್ವಾಮೀಜಿ ಎಸ್ ಅಂದರು. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ಲು, ನಾಳೆ ಸರ್ವಧರ್ಮ ಸಮ್ಮೇಳನಕ್ಕೆ ಬಂದಿರೋ ಡೆಲಿಗೇಟಾ ನೀವು? ಸ್ವಾಮೀಜಿ ಹೇಳಿದ್ರು ಎಸ್. ಹಾಗಿದ್ರೆ ನಮ್ಮನೆಗೆ ಬನ್ನಿ, ಎಲ್ಲ ಡೆಲಿಗೇಟ್ಸ್ಗಳು, ಬಹುತೇಕ ಡೆಲಿಗೇಟ್ಸ್ಗಳಿಗೆ ನಾವು ಆತಿಥ್ಯ ವಹಿಸಿದ್ದೀವಿ, ಇಲ್ಲಿಗೆ ಬನ್ನಿ ಅಂತ ಕರ್ಕೊಂಡೋದ್ಲು. ವಿವೇಕಾನಂದ ವಾಸ್ ಬ್ಲ್ಯಾಕ್, ನಾನು ಬ್ಲ್ಯಾಕ್, ನೀವು ಬ್ಲ್ಯಾಕ್, ಅಮೇರಿಕನ್ರ ದೃಷ್ಟಿಯಿಂದ. ಅಲ್ಲಿರೋ ಬಿಳಿಯ ಡೆಲಿಗೇಟ್ಸ್ಗಳೆಲ್ಲ ಈ ಕರಿಯ ಈ ಮನೆಗೆ ಬಂದ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಆದರೆ ಆ ಮನೆಯ ಓನರ್ಗಳು ಮಿಸ್ ಹೇಲ್ ಆ್ಯಂಡ್ ಮಿಸಸ್ ಹೇಲ್ ಇಬ್ಬರು, ಮಿಸ್ಟರ್ ಹೇಲ್ ಆ್ಯಂಡ್ ಮಿಸಸ್ ಹೇಲ್ ಇಬ್ಬರು, ಅವ್ರು ಕೂತ್ಕೊಂಡು ವಿವೇಕಾನಂದರ ಜೊತೆ ಮಾತಾಡಿ ಏನಂದ್ರು ಗೊತ್ತಾ? ಈ ಮನುಷ್ಯ ನಮ್ಮ ಮನೆಯಲ್ಲೇ ಇರ್ತಾನೆ, ಈ ಮನುಷ್ಯನಿಗೋಸ್ಕರ ಉಳಿದೆಲ್ಲ ಬಿಳಿಯರು ಡೆಲಿಗೇಟ್ಗಳು ನನ್ನ ಮನೆ ಬಿಟ್ಟು ಹೋಗ್ತೀನಿ ಅಂದರು, ಐ ಡೋಂಟ್ ಕೇರ್, ನಾನು ವಿವೇಕಾನಂದರನ್ನು ಇಲ್ಲೇ ಉಳಿಸ್ಕೊಳ್ತೀನಿ, ಯಾರು ಬೇಕಿದ್ರು ಮನೆ ಬಿಟ್ಟು ಹೋಗಲಿ ಅಂತ ಮಿಸ್ಟರ್ ಹೇಲ್ ಹೇಳ್ತಾರೆ. ದಟ್ಸ್ ಔಟ್ ಆಫ್ ಹಿಸ್ ಲವ್. ತನ್ನ ಟೋಟಲ್ ಸಾಮರ್ಥ್ಯದಿಂದ ಜಗತ್ತನ್ನು ಗೆದ್ದಿದ್ದು ಹೀಗೆ ವಿವೇಕಾನಂದ. ಅವ್ರು ಹೇಳಿದ್ರು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ. ಡಾಕ್ಟರ್ ಬರೋಸ್ ಯಾರು ಆರ್ಗನೈಸರ್ ಇದ್ರೋ ಅವ್ರ ಜೊತೆ ಮಾತನಾಡಿ ವಿವೇಕಾನಂದ ತುಂಬ ಅದ್ಭುತವಾಗಿರುವಂಥ ಸನ್ಯಾಸಿ ಅಂತ. ಅಲ್ಲಿ ಕ್ರಿಶ್ಚಿಯನ್ ವರ್ಲ್ಡ್ಗೂ ಹಿಂದೂ ಧರ್ಮದ ಪರವಾಗಿ ಮಾತನಾಡೋರು ಯಾರಾದರೂ ಬೇಕಾಗಿತ್ತು. ಪ್ರಾಬ್ಲಮ್ ಏನಾಗಿತ್ತು ಗೊತ್ತಾ? ಹಿಂದೂ ಧರ್ಮದಿಂದ ಯಾರೂ ಅಲ್ಲಿಗೆ ಹೋಗೇ ಇರಲಿಲ್ಲ. ಯಾಕೆ ಹೋಗಿರಲಿಲ್ಲ ಅಂತಂದರೆ ನಮ್ಮಲ್ಲೊಂದು ರೂಲ್ ಇತ್ತಲ್ಲ, ಸಮುದ್ರ ದಾಟಬಾರದು ಅಂತ. ಅದಕ್ಕೆ ಯಾವ ಸನ್ಯಾಸಿಗಳು ದಾಟಿರಲಿಲ್ಲ. ಈಗೊಬ್ಬ ಯಾರೋ ಬಂದಿದ್ದಾನೆ ಹಿಂದೂ ಧರ್ಮದ ಪರವಾಗಿ ಮಾತನಾಡ್ತಾನೆ ಅಂತ, ಅವನನ್ನು ಕೂರಿಸ್ಬಿಡೋಣ, ಅವನು ಹಿಂದೂ ಧರ್ಮದ ಬಗ್ಗೆ ಮಾತಾಡಲಿ, ಅವನು ಹೆಂಗಿದ್ರು ಚೆನ್ನಾಗಿ ಮಾತಾಡಲ್ಲ, ಅವನು ಮಾತಾಡಲಿಲ್ಲ ಅಂತ ಅಂದಮೇಲೆ ಮತ್ತೆ ಕ್ರಿಶ್ಚಿಯಾನಿಟಿ ಶ್ರೇಷ್ಠ ಅಂತ ಎಲ್ಲರ ಮುಂದೆ ಸಾಬೀತುಪಡಿಸ್ಬೋದು ಅಂತ ಭಾಳ ಖುಷಿ ಆಯ್ತು ಅವನಿಗೆ. ಅಕಸ್ಮಾತ್ ಹಿಂದೂ ಧರ್ಮ ಒಂದು ಬರಲಿಲ್ಲ ಅಂದರೆ ಏನು ಹೇಳ್ಬೋದು? ಹಿಂದೂ ಧರ್ಮದವ್ರು ಬಂದಿದ್ರೆ ಗೊತ್ತಾಗಿರ್ತಿತ್ತು ನಿಮಗೆ, ಅವ್ರು ಯಾರೂ ಬರಲಿಲ್ಲ ಅದಕ್ಕೆ ನೀವು ಗೆದ್ರಿ ಅಂತ. ಈಗ ಇವನು ಬಂದಿದ್ದಾನಲ್ಲ, ನಾವು ಶ್ರೇಷ್ಠ ಅಂತ ಪ್ರೂವ್ ಆಗುತ್ತೆ ಅಂತ. ಬಟ್ ಅವನಿಗೆ ಗೊತ್ತಿರಲಿಲ್ಲ ವಿವೇಕಾನಂದರು ಎಂಥ ಮೊಸಳೆ ಅಂದರೆ ಇರೋರ್ನ ಎಲ್ಲ ನುಂಗ್ ಹಾಕಿಬಿಡ್ತಾರೆ ಅಂತ ಅವನಿಗೆ ಅಂದಾಜೇ ಇರಲಿಲ್ಲ. ವಿವೇಕಾನಂದರಿಗೆ ಸ್ಟೇಜ್ ಕೊಟ್ಟರು ಮತ್ತು ಜಗತ್ತಿನ ಅತಿ ಶ್ರೇಷ್ಠ ಧರ್ಮ ಹಿಂದೂ ಧರ್ಮ ಅಂತ ಸ್ವಾಮಿ ವಿವೇಕಾನಂದರು ನಿಸ್ಸಂಶಯವಾಗಿ ಪ್ರೂವ್ ಮಾಡಿದರು. ಮುಂಚಿನ ದಿನದವರೆಗೂ ನಾನು ಭಾಷಣ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ದ ನೆಕ್ಸ್ಟ್ ಡೇ ವಿವೇಕಾನಂದರು ಹೆಂಗಾಗ್ಬಿಟ್ರು ಗೊತ್ತಾ ಮಿತ್ರರೇ? ಎಲ್ಲರೂ ಬಂದು ಮನೆಗೆ ಕರೆಯೋದು, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ. ವಿವೇಕಾನಂದರು ಎಷ್ಟು ಪಾಪ್ಯುಲರ್ ಆಗಿಬಿಟ್ರು ಅಂತಂದರೆ, ಸ್ವಾಮಿ ವಿವೇಕಾನಂದರ ಭಾಷಣ ಇದೆ ಅಂತಂದರೆ ಅಮೇರಿಕಾದ ಜನ ಕಿಕ್ಕಿರಿದು ಸೇರ್ತಿದ್ರು. ಉಳಿದವರೆಲ್ಲ ಭಾಷಣ 3,000 ಜನರ ಹಾಲ್ನಲ್ಲಿ ಮಾಡಿದರೆ ವಿವೇಕಾನಂದರ ಭಾಷಣ ಮಾತ್ರ 7,000 ಜನ ಕೂತ್ಕೊಳ್ಳೋ ಹಾಲಲ್ಲಿ ಮಾಡಬೇಕಾಗ್ತಿತ್ತು. ಆ ಭಾಷಣದ ನಿರೂಪಕರು ಭಾಳ ಬುದ್ಧಿವಂತರು. ವಿವೇಕಾನಂದರನ್ನ ಸ್ಟೇಜ್ ಮೇಲೆ ಕೂರಿಸ್ಬಿಡ್ತಿದ್ರು. ಜನ ಅನ್ಕೊಳ್ತಿದ್ರು ಇವ್ರ ಭಾಷಣ ಇದೆ, ವೆಯ್ಟ್ ಮಾಡೋಣ ಅಂತ. ಮೊದಲಿಗೆ ಒಬ್ಬರನ್ನ ಮಾತಾಡ್ಸೋರು, ಆಮೇಲೆ ಮತ್ತೊಬ್ಬರನ್ನ ಮಧ್ಯೆ ಮಧ್ಯೆ ಬಂದು ಹೇಳ್ತಿದ್ರು ಇವತ್ತು ಕೊನೆಯಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರೆ ಅಂತ. ಅದಕ್ಕೆ ಅವ್ರ ಲೈಫ್ ಬರೆದವ್ರು ಹೇಳ್ತಾರೆ, ಉಳಿದವರೆಲ್ಲರ ಬೋರಿಂಗ್ ಭಾಷಣವನ್ನು ಜನ ಕೇಳ್ತಾ ಇದ್ರು. ಯಾಕೆ ಅಂದರೆ ಕೊನೆಯಲ್ಲಿ ವಿವೇಕಾನಂದರು ಮಾತನಾಡ್ತಾರೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ. ನನ್ನ ಫೇವ್ರೆಟ್ ಹೀರೋ ಜಗತ್ತನ್ನು ರೂಲ್ ಮಾಡಿದ್ದು ಹಿಂಗೆ ಅಂತ ನನಗೆ ಯಾವತ್ತೂ ಹೆಮ್ಮೆ ಅನಿಸುತ್ತೆ. ಏನು ಅದ್ಭುತವಾದ ರೂಲ್ ಮಾಡಿದರು ಮಿತ್ರೇ. ವಿವೇಕಾನಂದರ ಪ್ರೇರಣೆ ಹೆಂಗಿರುತ್ತೆ ಗೊತ್ತಾ? ವಿವೇಕಾನಂದರ ಪ್ರೇರಣೆ ಹೆಂಗಿರುತ್ತೆ ಅಂತಂದರೆ, ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿದ ಯಾರೂ ಕೂಡ ಆರ್ಡಿನರಿ ಆಗಿರಲ್ಲ. ನಾನು ನಿಮ್ಗೆ ಅದಕ್ಕೋಸ್ಕರವೇ ಚಾಲೆಂಜ್ ಕೊಡೋದು, ವಿವೇಕಾನಂದರನ್ನು ತೆರೆದುಕೊಳ್ಳರಲ್ಲ. ಹೃದಯದಲ್ಲಿ 4 ಭಾಗಗಳಿವೆಯಂತೆ. ಓದಿದ್ದೀರಲ್ಲ ಸೈನ್ಸ್ನಲ್ಲಿ 4 ಭಾಗ ಇದೆ. ಆ 4 ಭಾಗಗಳಲ್ಲಿ ಒಂದೊಂದು ಭಾಗ ಒಬ್ಬೊಬ್ಬರಿಗೆ ಕೊಡಿ. ಅಪ್ಪ ಅಮ್ಮನಿಗೆ ಒಂದು ಭಾಗ, ನೀವು ಪೂಜೆ ಮಾಡೋ ದೇವರಿಗೆ ಒಂದು ಭಾಗ, ಓಕೆ ನೀವು ಕಾಲೇಜಲ್ಲಿ ಇದ್ದೀರಾ, ಯಾವುದೋ ಹುಡುಗಿಗೂ ಹುಡುಗನಿಗೂ ಒಂದು ಭಾಗ. ಇನ್ನೊಂದು ಕಂಪಾರ್ಟ್ಮೆಂಟ್ ಖಾಲಿ ಇದೆಯಲ್ಲಪ್ಪ, ಆ ಖಾಲಿ ಇರೋ ಒಂದು ಕಂಪಾರ್ಟ್ಮೆಂಟಲ್ಲಿ ವಿವೇಕಾನಂದರನ್ನು ಕೂರಿಸಿ ಅವ್ರನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿ, ಅವ್ರನ್ನ ಓದ್ಲಿಕ್ಕೆ ಶುರು ಮಾಡಿ. ಆ್ಯಂಡ್ ಬಿಲೀವ್ ಮೀ, ಇಲ್ಲಿಂದ ಆಚೆಗೆ ಒಂದು 5 ವರ್ಷದ ನಂತರ ನೀವು ನಂಗೆ ಸಿಗ್ತಿರಲ್ಲ, ಅದ್ಭುತವಾದ ಕೆಲಸ ಮಾಡಿ ಬಂದಿರ್ತೀರ. ನಾನು ಉತ್ತರ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲ ಇದೇ ಥರದ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳೆಲ್ಲ ಕೂರಿಸ್ಬಿಟ್ಟಿದ್ದಾರೆ. ಮಾತು ಮುಗಿದ ನಂತರ ಐ ಸ್ಟಿಲ್ ರಿಮೆಂಬರ್ ದಟ್ ಬಾಯ್. ನಂಗೆ ಗೊತ್ತಿಲ್ಲ ಅವ್ನು ಎಲ್ಲಿದ್ದಾನೋ ಈಗ ಅಂತ. ಅವನು ನಾನು ಕಾರ್ ಹತ್ತಿದ್ದೀನಿ, ಎಲ್ಲರ ನಡುವೆ ನುಸುಳ್ಕೊಂಡು ಓಡ್ ಬಂದ, ಚಿಕ್ಕ ಹುಡುಗ.
ಸ್ವಲ್ಪ ಇಳಿತೀರೇನ್ರಿ ಅಂದ ನನಗೆ. ನಾನು ಯಾವ ಹುಡುಗ ಮರ ಇವನು ಇಳಿತೀರೇನ್ರಿ ಅಂತಾನಲ್ಲ ನನಗೆ ಅಂತ. ಉಳಿದವ್ರಲ್ಲ ಹೋಗೋ ದೂರ ಅಂದರು. ನಾನು ಇರು ಏನು ಹೇಳ್ತಾನೆ ನೋಡೋಣ ಅಂತ ಕಾರಿಂದ ಕೆಳಗಿಳಿದೆ. ಏನಂದ ಗೊತ್ತಾ, ನಾನಿವತ್ತು ಚಿಕ್ಕವನದೀನ್ರಿ. ನಿಮಗೆ ಉತ್ತರ ಕರ್ನಾಟಕದ ಭಾಷೆ ಗೊತ್ತಾಗುತ್ತೋ ಇಲ್ವೋ, ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ, ನಾನು ಇವತ್ತು ಚಿಕ್ಕವನಿದ್ದೀನಿ ರೀ, ಆದರೆ ದೊಡ್ಡವನಾಗ್ತೀನಿ ರೀ, ನಾನು ಭಾಳ ದೊಡ್ಡ ಮನುಷ್ಯ ಆಗಿ ತೋರಿಸ್ತೀನಿ ರೀ ನಿಮಗೆ, ನಾನು ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ ರೀ, ಕೂತ್ಕೊಳ್ರಿ ಕಾರ್ ಮೇಲೆ ಹೋಗಿ ಅಂತಂದ. ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ವಿವೇಕಾನಂದರ ಮಾತಿನ ಪ್ರೇರಣೆ ಒಬ್ಬ ವ್ಯಕ್ತಿನ ಏನು ಬದಲಾವಣೆ ತರಬಲ್ಲದು. ಒಂದು ಹೆಣ್ಮಗಳಿದ್ಲು, ನಂಗೆ ಗೊತ್ತಿದೆ ನೀವೆಲ್ಲರೂ ಆ ಹೆಣ್ಮಗಳ ಬಗ್ಗೆ ಕೇಳಿರ್ತೀರಾ. ಕೇಳಲಿಲ್ಲ ಅಂತಂದರೆ ಫಾರ್ ಗಾಡ್ ಸೇಕ್ ವಾಪಸ್ ಹೋಗಿ ಓದಿ ಅವಳನ್ನು. ಮಂಗಳೂರಿಗೆ ಕರ್ಕೊಂಡು ಬಂದಿದ್ದೆ ನಾನು ಆ ಹೆಣ್ಮಗಳನ್ನು. ವಾಲಿಬಾಲ್ ಪ್ಲೇಯರ್, ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಆಟ ಆಡಬೇಕಾದಾಗ, ಆಟ ಆಡಲಿಕ್ಕೆ ಅಂತ ಡೆಲ್ಲಿಗೆ ಹೋಗ್ತಾ ಇರಬೇಕಾದಾಗ ಅವಳು ಟ್ರೈನಿಗೆ ದರೋಡೆಕೋರ್ ಅಟ್ಯಾಕ್ ಮಾಡಿದ್ರು. ಎಲ್ಲರ ಕೈಯಲ್ಲಿ ಇದ್ದದನ್ನು ಕಿತ್ಕೊಂಡು ಕಳಿಸಿದ್ರು, ಎಲ್ಲ ಆಯಿತು. ಈ ಹುಡುಗಿ ಕುತ್ತಿಗೆಯಲ್ಲಿ ಒಂದು ಚಿನ್ನದ ಸರ ಇತ್ತು. ಅದಕ್ಕೆ ಕೈ ಹಾಕ್ಲಿಕ್ಕೆ ಬಂದಾಗ ಅವಳಂದ್ಲು, ನೋಡು ನಮ್ಮಮ್ಮ ಕೊಟ್ಟಿರೋದು ಗಿಫ್ಟು, ಇದನ್ನು ಮಾತ್ರ ಮುಟ್ಲಿಕ್ಕೆ ಹೋಗಬೇಡ, ನಾನು ಕೊಡಲ್ಲ ನಿನಗೆ ಅಂತ. ಅವ್ನು ಸ್ವಲ್ಪ ತಂಟೆ ಮಾಡಿದಾಗ ವಾಲಿಬಾಲ್ ಪ್ಲೇಯರು ಒಂದು ಪಂಚ್ ಕೊಟ್ಲು ದರೋಡೆಕೋರ್ನಿಗೆ. ಅವ್ರಿಗೆ ಕೋಪ ಬಂತು. 4 ಜನ ಒಂದು ಕಡೆ ಸೇರಿದ್ರು. ಅವಳು ಕೈ ಕಾಲು ಇಬ್ಬಿಬ್ರು ಹಿಡ್ಕೊಂಡು ವೇಗವಾಗಿ ಹೋಗ್ತಿದ್ದ ಟ್ರೈನಿಂದ ಆಚೆ ಬಿಸಾಕ್ಬಿಟ್ರು ಅವಳನ್ನು. ಆಚೆ ಹೋಗಿ ಬಿಸಾಕ್ಬೇಕಾದ್ರಾಗೆ ಎದುರುಗಡೆಯಿಂದ ಬರ್ತಿದ್ದ ಮತ್ತೊಂದು ಟ್ರೈನಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ಲು. ಅವಳು ಕೈ ಮುರಿದಿತ್ತು, ಒಂದು ಕಾಲು ಮುರಿದಿತ್ತು. ಆವಾಗ ಹೇಳ್ತಾಳೆ ಅವಳು, ನನ್ನ ಕಾಲನ್ನು ನಾನು ಪ್ರಜ್ಞೆ ತಪ್ಪೋಗಿತ್ತು, ನಂದು ಒಂದು ಕಾಲು ಹಳಿ ಮೇಲೆ ಬಿದ್ದಿತ್ತು. ನಂಗೆ ಪ್ರಜ್ಞೆ ಬರುವಾಗ ಗೊತ್ತಾಯಿತು ಆ ಹಳಿ ಮೇಲೆ, ಯಾವ ಹಳಿ ಮೇಲೆ ಕಾಲು ಬಿದ್ದಿದ್ದು ಅದ್ರ ಮೇಲೆ ಟ್ರೈನ್ ಬರ್ತಿದೆ ಅಂತ. ತೆಗಿಲಿಕ್ಕೂ ಆಗಲಿಲ್ಲ ನನಗೆ, ಟ್ರೈನ್ ಪಾಸ್ ಆಗಿಬಿಡ್ತು. ರಾತ್ರಿ ಇಡೀ ಇಲಿ ಬಂದು ಕಚ್ತಾ ಇತ್ತು ನನಗೆ ಆ ಕಾಲಿನ ರಕ್ತದ ವಾಸನೆಗೆ. ನಾನು ದೇವ್ರನ್ನ ಕೇಳ್ಕೊಳ್ತಾ ಇದ್ದೆ, ನನ್ನ ಬದುಕಿಸು, ಸಾಯಿಸ್ಬೇಡ, ದಯವಿಟ್ಟು ಸಾಯಿಸ್ಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಬೆಳಗಿನ ಜಾವದವರೆಗೂ ಬದುಕಿದೆ. ಒಂದು 4 ಜನ ದನ ಕಾಯೋ ಹುಡುಗರು ನನ್ನ ಬಚಾವ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ದೊಡ್ಡ ಗಲಾಟೆ ಆಯಿತು, ಸುದ್ದಿ ಆಯಿತು. ಹಾಸ್ಪಿಟ್ಲಲ್ಲಿ ಅನಸ್ತೇಷಿಯಾ ಇರಲಿಲ್ಲ, ಅವ್ರ ಕಾಲು ಕಟ್ ಮಾಡಬೇಕು. ನಾನಂದೆ ಬದುಕಬೇಕು ಅಂತ ನಿಶ್ಚಯ ಮಾಡಿದ್ದೀನಿ, ಅನಸ್ತೇಷಿಯಾ ಇಲ್ಲದಿದ್ರೂ ಪರವಾಗಿಲ್ಲ, ಕಾಲು ಕಟ್ ಮಾಡಿ ಅಂತ. ನನ್ನ ಬಲಗಾಲನ್ನು ಕಟ್ ಮಾಡಿದ್ರು ಅವರು, ನನ್ನ ಕಾಲು ಕಟ್ಟಾಗೋಯ್ತು. ಅದಾದಮೇಲೆ ನನಗೆ ಏಮ್ಸ್ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಕ್ಕಪಕ್ಕದವ್ರು ಬಂದು ಮಾತಾಡ್ತಾ ಹೇಳ್ತಿದ್ದಾರಂತೆ, ಪಾಪ ಅರುಣಿಮಾ ಅಂತ ಅವಳ ಹೆಸರು, ಅರುಣಿಮಾ ಸಿನ್ಹಾ, ಪಾಪ ಈ ಹೆಣ್ಮಗಳು ಇಷ್ಟು ದಿನ ವಾಲಿಬಾಲ್ ಆದರೂ ಆಡ್ತಿದ್ಲು, ಇನ್ಮೇಲೆ ನಡಿಲಿಕ್ಕೂ ಸಾಧ್ಯ ಆಗೋದಿಲ್ವಲ್ಲ ಅಂತ ಆಡ್ಕೊಳ್ತಾ ಇದ್ರು. ಬಟ್ ನನ್ನ ಮನಸ್ಸಿನಲ್ಲಿ ವಿವೇಕಾನಂದರ ಬೀಜ ಇತ್ತಲ್ಲ, ಅದು ಸುಮ್ಮನಿರ್ಲಿಕ್ಕೆ ಬಿಡಲಿಲ್ಲ. ಏನಾದರೂ ಅನ್ಯೂಶುವಲ್ ಆಗಿರೋದನ್ನು ಸಾಧನೆ ಮಾಡಬೇಕು ಅಂತ ಟಿ ವಿ ನೋಡ್ತಾ ಇದ್ಲಂತೆ. ಹಿಮಾಲಯದ ಬೆಟ್ಟಗಳನ್ನು ತೋರಿಸ್ತಾ ಇದ್ರು. ಅವಳು ತಕ್ಷಣ ತನ್ನ ಅಣ್ಣನ ಕರೆದ್ಲು, BSF ಅಲ್ಲಿ ಕೆಲಸ ಮಾಡ್ತಿದ್ದ. ಅಣ್ಣ, ನನಗೊಂದು ಆಸೆ ಇದೆ, ನಡೆಸ್ಕೊಡ್ತೀಯಾ ಅಂತ. ಕಾಲು ಮುರ್ಕೊಂಡಿದ್ದಾಳೆ ಹೆಣ್ಮಗಳು, ಏನಾದರೂ ನಡೆಸ್ಕೊಡ್ಬೇಕು ಅಂತ. ಅವಳಿಗೆ ಕೇಳಿದರೆ ಗೌರ್ಮೆಂಟ್ ಜಾಬ್ ಸಿಕ್ತಿತ್ತು, ಏನಾದರೂ ಆಗ್ತಿತ್ತು ಆ ಟೈಮ್ನಲ್ಲಿ. ಏನಾಗಬೇಕು ಹೇಳು ಅಂತಂದರೆ ಅಣ್ಣನಿಗೆ ಹೇಳಿದ್ಲು, ನಾನು ಹಿಮಾಲಯ ಏರಬೇಕು ಕಣ, ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ವಾಲಿಬಾಲ್ ಆಡೋ ಕೆಪಾಸಿಟಿ ಇಲ್ಲ ಈಗ ಅವಳಿಗೆ, ಹಿಮಾಲಯ ಏರಬೇಕು ಅಂತ. ಮಿತ್ರ, ಹಿಮಾಲಯ ಏರಬೇಕು ಅಂತ ನಾನೂ ಕನಸು ಕಟ್ಟಲ್ಲ. ಯಾಕೆಂದರೆ ಹಿಮಾಲಯದ ತುದಿ ಹಾಗೆ ಏರ್ಲಿಕ್ಕೆ ಸಾಧ್ಯನ ಮಾರಿಯಾ ಅಂತ ಡೇ 1 ಸತ್ತೋಗ್ತೀವಿ ನಾವು ಆಲೋಚನೆ ಮಾಡಿಯೇ. ಆದರೆ ಕಾಲಿಲ್ಲದ ಹೆಣ್ಮಗಳು ಡಿಸೈಡ್ ಮಾಡಿದ್ಲು. ಬಚೇಂದ್ರಿ ಪಾಲ್ ಹತ್ರ ಅಣ್ಣ ಕರ್ಕೊಂಡೋದ ಅವಳನ್ನು, ಬರ್ತಾಳೆ ಅಂತ. ಬಚೇಂದ್ರಿ ಪಾಲ್ ಇವಳನ್ನು ನೋಡ್ತಾರಂತೆ. ಏನು ಚೆನ್ನಾಗಿದೆ ಆ ಕಾನ್ವರ್ಸೇಷನ್ ಅಂದರೆ, ಬಚೇಂದ್ರಿ ಪಾಲಿಗೆ ಇವಳು ಹೇಳ್ತಾಳೆ, ಮೇಡಮ್ ನಾನೇ ಹತ್ತಬೇಕು ಅಂತಿರೋದು, ವಿಲ್ ಯು ಹೆಲ್ಪ್ ಮೀ? ನನಗೆ ಹತ್ತೋದನ್ನು ಕಲಿಸ್ಕೊಡ್ತೀರಾ? ಅವರಂತೂ, ನೀನು ಕಾಲಿಲ್ಲ ಕಣಮ್ಮ, ನೀನು ಹೆಂಗೆ ಹತ್ತುತ್ತೀಯಾ? ಏನಂದಂತೆ ಗೊತ್ತಾ ಅರುಣಿಮಾ, ನಂಗೆ ಅವಳನ್ನು ಕಂಡಾಗೆಲ್ಲ ಭಾಳ ಹೆಮ್ಮೆ ಅನ್ಸುತ್ತೆ ರೀ. ಆ ಹೆಣ್ಮಗಳು ಹೇಳಿದ್ಲಂತೆ, ಮೇಡಮ್ ನೀವು ಹೆಲ್ಪ್ ಮಾಡಿದರೆ ನಿಮ್ಮ ಹೆಲ್ಪ್ ತೊಗೊಂಡು ಹತ್ತೀನಿ, ನೀವು ಹೆಲ್ಪ್ ಮಾಡಲಿಲ್ಲ ಅಂದರೆ ನಾನು ಒಬ್ಬಳೇ ಏರಿ ಕೂತ್ಕೋತೀನಿ, ಒಟ್ಟಲ್ಲಿ ಹಿಮಾಲಯದ ಮೇಲೆ ಇರಿದ್ದೇ ಇರ್ತೀನಿ ನಾನು ಒಂದಿನ ಅಂತ ಅವಳು ಹೇಳಿದ್ಲಂತೆ. ಹೊರಡಬೇಕು ಅಂದಾಗ ಬಚೇಂದ್ರಿ ಪಾಲ್ ಕರೆದು ಹೇಳಿದ್ರಂತೆ, ಮಗು ಅರುಣಿಮಾ, ನೀನು ಹಿಮಾಲಯ ಏರ್ ಆಗ್ಬಿಟ್ಟಿದೆ ಕಣೋ, ಇನ್ನೀ ಜನರಿಗೆ ತೋರಿಸೋದಷ್ಟೇ ಬಾಕಿ, ಲೆಟ್ ಮಿ ಹೆಲ್ಪ್ ಯು ಔಟ್, ಕಮ್ ಅಂತ ಕೇಳಿ ಅವಳನ್ನು ತನ್ನ ಟೀಮಿಗೆ ಸೇರಿಸ್ಕೊಂಡ್ರು. ಟ್ರೈನಿಂಗ್ ಶುರು ಮಾಡಿದರು. ಬೇರೆಯವರಿಗೆಲ್ಲ 18-20 ದಿನ ಟ್ರೈನಿಂಗ್ ಆದರೆ ಅವಳು 1.5-2 ತಿಂಗಳ ಕಾಲ ರಿಗರಸ್ ಟ್ರೈನಿಂಗು. ಫೈನಲಿ ಹತ್ತೋ ಟೈಮ್ ಬಂತಲ್ಲ, ಜೊತೆಲಿದ್ದವ್ರು ಹೇಳ್ತಿದ್ರಂತೆ, ಅರುಣಿಮಾ ಇಲ್ಲಿವರೆಗೂ ಬಂದಿದ್ಯಾ, ಗ್ರೇಟ್, ವಾಪಸ್ ಹೋಗಿಲ್ಲಿಂದ ಅಂತ. ಅವಳು ಹೇಳ್ತಿದ್ದಂತೆ, ನೀವು ಬೇಕಾದರೆ ಮನೆಗೆ ಹೋಗ್ರಲ್ಲೇ, ನಾನು ಗುಡ್ಡ ಮುಟ್ಟಿಯೇ ಬರೋದು ಅಂತ. ಅರುಣಿಮಾನ್ ಚಾಲೆಂಜ್ ಅದು. ಮಿತ್ರ, ಬೇರೆಯವ್ರಿಗೆ ಸುಲಭ, ನನಗೆ ನಿಮಗೆ ವಾಸ್ ಈಸಿಯರ್. ಬಿಕಾಸ್ ಆ ಐಸು ಹಂಗೆಯೋ ಐಸ್ ಕ್ರೀಮ್ ಐಸ್ ಅಲ್ಲ, ಅದು ಕಾಂಕ್ರೀಟ್ ಐಸು, ಹಿಮಾಲಯದ ಬಂಡೆ. ಆ ಬಂಡೆನ ಕೆತ್ತಬೇಕು, ಅದರೊಳಗೆ ಕಾಲು ಹಾಕಿ ಪ್ರೆಷರ್ ಹಾಕಿ ಇನ್ನೊಂದು ಕಾಲು ಹಾಕಿ ಮುಂದಕ್ಕೆ ಹೋಗ್ಬೇಕು. ಆ ಥರ ಬಂಡೆಗಳವು. ಆ ಬಂಡೆಗಳನ್ನು ಕೆತ್ತಿ ಬೇರೆಯವರೆಲ್ಲ ಕಾಲು ಹಾಕ್ತಾರಲ್ಲ, ಇವಳು ಕಾಲು ಹಾಕಿದರೆ ಆ ಮುರಿದೋಗಿರೋ ಕಾಲಿಗೆ ಅವಳೊಂದು ಆರ್ಟಿಫಿಷಿಯಲ್ ಲಿಂಬ್ ಬಿಟ್ಟಿರ್ತಾಳಲ್ಲ, ಅದು ಟರ್ನ್ ಆಗಿಬಿಡೋದು. ಮತ್ತದನ್ನು ಸರಿ ಮಾಡ್ಕೋಬೇಕು, ಮತ್ತೆ ಕಾಲು ಹಾಕಬೇಕು. ಬೇರೆಯವರೆಲ್ಲರೂ ವೇಗ ಹೋಗ್ತಿದ್ರೆ ಇವಳು ಒಂದೊಂದು ಕಾಲನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಒಂದು 100 ಹೆಜ್ಜೆ ಆದಮೇಲೆ ಆ ಕಾಲಿನ ಗಂಟನ್ನು ಬಿಚ್ಕೋಬೇಕು. ಯಾಕೆಂದರೆ ಅದು ಉಜ್ಜಿ ರಕ್ತ ಬಂದುಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಹಾಕೋಬೇಕು.
ಒಂದು ಸ್ವಲ್ಪ ದೂರ ನಡೆದ ಮೇಲೆ ಡಿಸೈಡ್ ಮಾಡಿದ್ಲಂತೆ, ಇನ್ನು ಯಾವ ಕಾರಣಕ್ಕೂ ನಾನು ಸುಮ್ಮನಿರಲ್ಲ, ರಕ್ತ ಎಷ್ಟು ಹರಿದೋಗುತ್ತೋ ಹರಿದೋಗ್ಲಿ, ಹಿಮಾಲಯಕ್ಕೆ ಹೋದ್ಮೇಲೆ ಇನ್ನು ನನ್ನ ಕಾಲು ಬಿಚ್ಚೋದು ಅಂತ ಡಿಸೈಡ್ ಮಾಡಿ ಹತ್ಲಿಕ್ಕೆ ಶುರು ಮಾಡಿದ್ಲು ಹೆಣ್ಮಗಳು. ಮಿತ್ರೆ, ಭಗವಂತ ಸಹಾಯಕ್ಕೆ ಬರ್ತಾನೆ ಅಂತ ನಾನು ಹೇಳಿದ್ನಲ್ಲ, ಇನ್ನೇನು ಹಿಮಾಲಯದ ತುದಿ ಕಾಣ್ತಾ ಇದೆ, ಪ್ರಾಬಬಲಿ ಇನ್ನೊಂದು ಕೆಲವು ಮೀಟರ್ಸ್ ಹೋದರೆ ಹಿಮಾಲಯ ಸಿಕ್ಬಿಡುತ್ತೆ. ಇವಳು ಆಕ್ಸಿಜನ್ ಕೊನೇ ಲೆವೆಲ್ಲಿಗೆ ಬಂದ್ಬಿಟ್ಟಿತ್ತು, ಇನ್ನು ಆಕ್ಸಿಜನ್ ಇಲ್ಲ ಅಂತಾಯ್ತು. ಅವಳನ್ನು ಕರ್ಕೊಂಡು ಬಂದ ಶೇರ್ಪ ಹೇಳ್ದ, ನೀನೂ ಸಾಯ್ತೀಯ, ನನ್ನನ್ನು ಸಾಯಿಸ್ತೀಯ, ವಾಪಸ್ ಹೋಗೋಣ ಬಾ ಅಂತ. ಅವಳಂದ್ಲು, ಪ್ಲೀಸ್ ನಾನು ಸತ್ತರೆ ಅಲ್ಲೇ ಸಾಯ್ತೀನಿ, ದಯವಿಟ್ಟು ಕರ್ಕೊಂಡು ಹೋಗಿ ನನ್ನ ಅಂತ. ಇನ್ನೇನು ಹಂಗೆ ಆಗುವಾಗ ಮೋಡ ಬಂತಂತೆ. ಆ ಮೋಡ ಬಂದಾಗ ಯೂಶಲಾಗಿ ಯಾರೂ ಹತ್ತೋದಿಲ್ಲ ಹಿಮಾಲಯದ ಮೇಲೆ ಮೋಡ ಬಂದರೆ, ಅದು ಡೇಂಜರಸ್ ಅಂತ. ಯಾರೋ ಒಬ್ಬ ಜರ್ಮನ್ ಕ್ಲೈಂಬರು ಆ ಮೋಡ ನೋಡಿ ಗಾಬರಿಯಾಗಿ ತನ್ನ ಹತ್ರ ಇರುವಂಥ ಫುಲ್ ಸಿಲಿಂಡರ್ನ ಅಲ್ಲೇ ಬಿಸಾಕಿ ಅರ್ಧ ಸಿಲಿಂಡರ್ನ ಇಟ್ಕೊಂಡು ದರ 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 ತಾನು ಇಳಿದೋಗ್ಬಿಟ್ಟ, ಮೇಲಕ್ಕೆ ಹೋಗಲೇ ಇಲ್ಲ. ಇವಳಂದು ನಾನು ಹೇಳಿಲ್ವಾ ದೇವ್ರು ಹೆಲ್ಪ್ ಮಾಡ್ತಾನೆ ಅಂತ, ಆ ಸಿಲಿಂಡರ್ ತೊಗೊಂಬಂದು ನನಗೆ ಹಾಕು, ನಾನು ಹತ್ತೀನಿ ಅಂತ. ಅವ್ನು ತೊಗೊಂಬಂದು ಸಿಲಿಂಡರ್ ಕೂರಿಸ್ದ. ಇವಳು ಯಾವಾಗ ಸಿಲಿಂಡರ್ ಕೂರಿಸಿದ್ಲು ಮೋಡ ಕರಗಿತು, ಇವಳು ನಿಧಾನಕ್ಕೆ ಹತ್ತಿದ್ಲು, ಮೇಲೆ ಹೋಗಿ ನಿಂತ್ಕೊಂಡ್ಲು. ಶೇರ್ಪಾ ಕಣ್ಣಲ್ಲೂ ನೀರು, ಎಂಥ ಸಾಧನೆ ತಾಯಿ ನಿಂದು ಅಂತ. ಹೋದ್ಮೇಲೆ ಏನು ಮಾಡಿದ್ಲು ಅಂತ ಗೊತ್ತಾ ಮಿತ್ರೆ? ಹೋದ್ಮೇಲೆ ಏನು ಮಾಡಿದೆ ಅಂತ ಕೇಳಿದೆ ನಾನು. ಶಿ ಸೆಡ್, ನಾನು ಮೊದಲು ನನ್ನ ಬ್ಯಾಗಲ್ಲಿದ್ದಂಥ ವಿವೇಕಾನಂದರ ಫೋಟೋ ತೆಗೆದೆ. ಯಾವಾಗ ಯಾವಾಗ ಕಷ್ಟ ಆಗ್ತಿತ್ತೋ ಅವ್ರ ಮುಖ ನೋಡ್ಕೊಂಡು ಮೇಲೆ ಹತ್ತವಳು ನಾನು. ಅವ್ರನ್ನಲ್ಲಿಟ್ಟು ಹಿಮಾಲಯದ ಮೇಲೆ ನನ್ನ ಗುರುದೇವನಿಗೆ ಪೂಜೆ ಮಾಡಿದೆ ನಾನು. ಮಾಡಿ ಶೇರ್ಪಾಗೆ ಹೇಳಿದ್ಲಂತೆ, ಒಂದೇ ಒಂದು ಹೆಲ್ಪ್ ಮಾಡು, ನನ್ನ ಬ್ಯಾಗಲ್ಲಿ ಒಂದು ಕ್ಯಾಮ್ರಾ ಇದೆ ಕೊಡ್ತೀನಿ, ಈ ಕ್ಯಾಮ್ರಾ ತಗೋ, ನಾನು ಹೆಲ್ಮೆಟ್ ತೆಗಿತೀನಿ, ಒಂದು 30-40 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಮಾಡು ಅಂತ. ಮಿತ್ರ, ಹಿಮಾಲಯದಲ್ಲಿ ಕೈ ಕೂಡ ಆಚೆಗೆ ಬಿಡಲ್ಲ, ಬಿಟ್ಟರೆ ಫ್ರಾಸ್ಟ್ ಬೈಟ್ ಆಗುತ್ತೆ. ಅಂಥದ್ರ ಹೆಲ್ಮೆಟ್ ತೆಗಿತೀನಿ ಅಂತಿದ್ದಾಳೆ ಇವಳು. ಅವ್ನು ಬೈದ, ಅವಳು ಹೇಳ್ತಾಳೆ, ಸತ್ತರೆ ಇಲ್ಲೇ ಸಾಯ್ತೀನಿ, ಬಟ್ ವಿಡಿಯೋ ಮಾತ್ರ ನನ್ನ ಜನರಿಗೆ ನೀನು ಮುಟ್ಟಿಸ್ಬೇಕು ಅಂತ ಹೆಲ್ಮೆಟ್ ತೆಗೆದು ಏನು ಹೇಳಿದಾಳೆ ಗೊತ್ತಾ? ಕಾಲಿಲ್ಲದ ನಾನೇ ಹಿಮಾಲಯ ಏರಿದ್ದೀನಿ, ಎಲ್ಲ ಗಟ್ಟಿ ಇರೋ ನೀವಿನ್ಯಾಕೆ ಅಲ್ಲೇ ಇದ್ದೀರಾ ಕಣ್ರಪ್ಪ, ಮೇಲ್ ಬನ್ನಿ ಅಂತ. ಏನು ಅದ್ಭುತವಾದ ಸಂದೇಶ ಅವಳದ್ದು ಅಂತಂದರೆ, ಹಂಗೆ ಹೇಳಿ ಕೆಳಗೆ ಬಂದರೆ ಇನ್ನು ಇವಳಿಗೆ ನಡಿಲಿಕ್ಕೂ ಆಗಲ್ಲ ಅಂತ ಯಾರ್ಯಾರು ಮೂದಲಿಸ್ತಾ ಇದ್ರೋ ಅವರೆಲ್ಲರೂ ಹಾರ, ಅವರೆಲ್ಲರೂ ಬೊಕ್ಕೆ, ಹಣ್ಣು ಎಲ್ಲ ತೊಗೊಂಡು ನಿಂತಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದು ಸನ್ಮಾನ ಮಾಡಿದರು. ನಮ್ಮ ರಾಜ್ಯಕ್ಕೆ ಕೀರ್ತಿ, ನಿನಗೊಂದು ಗೌರ್ಮೆಂಟ್ ಜಾಬ್ ಕೊಡ್ತೀವಿ ಅಂತಂದರೆ ಅವಳಂದ್ಲು, ನಾನು ಗೌರ್ಮೆಂಟ್ ಜಾಬ್ ಬೇಕಿದ್ರೆ ಆಗಲೇ ಹೋಗ್ತಿದ್ದೆ, ನಾನು ಗೌರ್ಮೆಂಟ್ ಜಾಬ್ ಬೇಕಾಗಿಲ್ಲ, ನನಗೊಂದು ಚಾಲೆಂಜ್ ಇದೆ. ಜಗತ್ತಿನ ಮೊದಲ ಕಾಲು ಮುರ್ಕೊಂಡ ಹೆಣ್ಮಗಳು ಹಿಮಾಲಯ ಏರಿದ್ದೀನಿ ಅಂತ ರೆಕಾರ್ಡ್ ಇದೆ. ಈಗ ನಾನು ಇನ್ನೊಂದು ರೆಕಾರ್ಡ್ ಮಾಡಬೇಕು. ಜಗತ್ತಿನ ಎಲ್ಲ ಖಂಡಗಳಲ್ಲೂ 7 ಖಂಡಗಳಲ್ಲಿ ಹೈಯೆಸ್ಟ್ ಪೀಕ್ ಯಾವುದಿದೆಯೋ ಅದನ್ನು ಮುಟ್ಟಿದ ಮೊದಲ ಕಾಲಿಲ್ಲದ ಮಹಿಳೆ ಅಂತ ನಾನು ಆಗಬೇಕು. ನಾನು ಆ ಕೆಲಸಕ್ಕೆ ನಿರತವಾಗ್ತೀನಿ ಅಂತ ಅವಳು 7 ಖಂಡಗಳನ್ನು 7 ಖಂಡದ ಪೀಕ್ ಮುಟ್ಟಿ ಬಂದಿರುವಂಥ ಅಪರೂಪದ ಹೆಣ್ಣುಮಗಳು ಅರುಣಿಮಾ ಸಿನ್ಹಾ. ಯಾರು ನಿನಗೆ ಪ್ರೇರಣೆ ಅಂತಂದರೆ ಸ್ವಾಮಿ ವಿವೇಕಾನಂದ ಪ್ರೇರಣೆ ಅಂತಾಳೆ. ನಮಗೇನು ಮಾಡೋದಿಲ್ವ ವಿವೇಕಾನಂದರು? ಹ್ಯಾವ್ ವಿ ಓಪನ್ಡ್ ಅವರ್ ಹಾರ್ಟ್ಸ್? ಅದು ಇರುವಂಥ ದೊಡ್ಡ ಪ್ರಶ್ನೆ. ಮಿತ್ರ, ನಮ್ಮ ಹೃದಯಗಳನ್ನು ತೆರೆಕೊಳ್ಳುವಂಥ ಅಗತ್ಯ ಇದೆ. ಇವತ್ತಿನ ದಿನ ಒಳ್ಳೆ ದಿನ, ಎಲ್ಲ ದಿನವೂ ಒಳ್ಳೆ ದಿನವೇ. ನನಗೆ ವಿವೇಕಾನಂದರಿಗೆ ಸಂಬಂಧಪಟ್ಟ ದಿನಗಳು ಯಾವತ್ತೂ ಒಳ್ಳೆಯದಾಗಿರುತ್ತೆ. ಯಾಕೆ ಅಂತಂದರೆ ಏನಾದರೂ ಹೊಸ ಸಂಕಲ್ಪ ತೆಗೆದುಕೊಳ್ಳಿಕ್ಕೆ ಭರ್ಜರಿಯಾಗಿರುವಂಥ ದಿನ. ಇವತ್ತೊಂದು ಸಂಕಲ್ಪ ತೆಗೆದುಕೊಳ್ಳಿ, ನಾನು ವಿವೇಕಾನಂದರನ್ನು ಓದ್ತೀನಿ, ವಿವೇಕಾನಂದರ ಬದುಕಿನಂತೆ ನಡೆಯೋ ಪ್ರಯತ್ನ ಮಾಡ್ತೀನಿ. ಅಥವಾ ಏನೂ ಆಗಲಿಲ್ಲ ಅಂದರೆ ನಮ್ಮ ಸ್ವಾಮಿಗಳೊಬ್ರು ಹೇಳ್ತಿದ್ರು ಭಾಳ ಚೆನ್ನಾಗಿ, ವಿವೇಕಾನಂದರ ಫೋಟೋ ಇಟ್ಟು ಪ್ರತಿನಿತ್ಯ ಅದಕ್ಕೆ 3 ಸಲ ಅಗರಬತ್ತಿ ಸುತ್ತಿ ಪಕ್ಕಕ್ಕೆ ಅಗರಬತ್ತಿ ಹಚ್ಚಿ ಬಂದ್ಬಿಡು. ಒಂದು 3 ತಿಂಗಳಾದಮೇಲೆ ವಿವೇಕಾನಂದರ ದೆವ್ವ ನಿನ್ನನ್ನು ಹಿಡ್ಕೊಳ್ಳುತ್ತೆ, ಅದು ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಅಂತ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ದರ್ಶನ್ ದೆವ್ವ, ಸಲ್ಮಾನ್ ಖಾನ್ ದೆವ್ವ, ಇವ್ರ ದೆವ್ವಗಳನ್ನು ನಮ್ಮನ್ನು ಆವರಿಸ್ಕೊಳ್ಳೋಕ್ಕಿಂತ ವಿವೇಕಾನಂದರ ದೆವ್ವ ಹಿಡ್ಕೊಂಡ್ರೆ 100 ಪಾಲು ಒಳ್ಳೆಯದು, 1000 ಪಾಲು ಒಳ್ಳೆಯದು ಅಂತ. ವಿವೇಕಾನಂದರ ಹೆಸರಿನ ಇನ್ಸ್ಟಿಟ್ಯೂಷನ್ನಲ್ಲಿರುವಂಥ ಎಲ್ಲ ತರುಣ ತರುಣಿಯರ ಹೃದಯವನ್ನು ಸ್ವಾಮಿ ವಿವೇಕಾನಂದರು ಆವರಿಸಿಕೊಂಡ್ರೆ ಬಹುಶಃ ಈ ದೇಶಕ್ಕೆ ಇನ್ನೂ ಹೆಚ್ಚಿನ ಲಾಭ ಇದೆ. ಇವತ್ತು ಈ ದೇಶ ಹೋಗ್ತಾ ಇರುವಂಥ ಈ ಹಾದಿಯಲ್ಲಿ ನೀವೆಲ್ಲರೂ ವಿವೇಕಾನಂದರ ಪ್ರೇರಣೆಯನ್ನು ಪಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸಿದ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಒಂದು ಸಲ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಹೇಳೋಣ. ಸ್ವಾಮಿ ವಿವೇಕಾನಂದರಿಗೆ ಭಾಳ ಇಷ್ಟವಾಗಿರುವಂಥ ಕೆಲಸ ಅದು. 2 ಕೈಗಳನ್ನು ಗಾಳಿಗೆ ಬೀಸಬೇಕು, ಭಾರತ್ ಮಾತೆಗೆ ಜೈಕಾರ ಹೇಳಬೇಕು. ಒಂದ್ಸಲ ನನ್ನ ಜೊತೆ ಜೋರಾಗಿ ಹೇಳಬೇಕು, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್.